ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ದೇವಾ ಧರ್ಮ ಬಂಧುಗಳೇ, ರಾಮಾಯಣ ದರ್ಶನ ಪ್ರವಚನ ಮಾಲಿಕೆಯ 30ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಶೂರ್ಪನಖಿಯ ಪ್ರಚೋದನೆಯಿಂದ ಪ್ರೇರಿತನಾದಂತಹ ರಾವಣ ಹೊರಡುವುದಕ್ಕೆ ಸಿದ್ಧನಾಗ್ತಾನೆ, ಸೀತಾಪಾರದ ಸಂಕಲ್ಪ ಮಾಡ್ತಾನೆ. ವಾಲ್ಮೀಕಿಗಳು ತಮ್ಮ ಶ್ರೀಮದ್ ರಾಮಾಯಣದಲ್ಲಿ ರಾವಣನಲ್ಲಿ ಶೂರ್ಪನಖಿ ನಿಂದನೆಯ ಮಾತುಗಳನ್ನು ಹೇಳೋದು ಕಾಣ್ತದೆ, ಸ್ವಲ್ಪ ಸುದೀರ್ಘವಾಗಿ. ನಿನಗೆ ನಮ್ಮ ಬಗೆಗೆ ಆಸಕ್ತಿ ಇಲ್ಲ, ನೀನು ನಿಂದಿಸುವಂಥದ್ದು, ಒಬ್ಬ ರಾಜನ ಕರ್ತವ್ಯ ಏನು, ತಮ್ಮವರನ್ನು ಹೇಗೆ ಸಂರಕ್ಷಿಸಿಕೊಳ್ಬೇಕು ಇತ್ಯಾದಿ ಇತ್ಯಾದಿ ಆಕ್ರೋಶದ ಮಾತುಗಳು, ನಿಂದನೀಯ ಮಾತುಗಳು. ಯಾಕಂದರೆ ರಾವಣ ಪಕ್ಕ ಹೊರಡುವುದಿಲ್ಲ ಪ್ರತೀಕಾರ ಮಾಡುವುದಕ್ಕೆ. ಒಬ್ಬ ರಾಜನ ಕರ್ತವ್ಯವನ್ನು ನೆನಪಿಸುವಂತಹದ್ದನ್ನು ಅಲ್ಲಿ ಹೇಳುವುದು ಕಾಣುತ್ತದೆ. ಇಲ್ಲಿ ಅಷ್ಟು ದೀರ್ಘವಾಗಿ ಏನು ಅವಳು ಹೇಳುವುದಿಲ್ಲ ತೊರವೆ ರಾಮಾಯಣದಲ್ಲಿ. ಅವನಿಗಿರುವಂತಹ ಕಾಮದ ಆಸಕ್ತಿ, ಸ್ತ್ರೀ ಲೋಲುಪತೆ, ಕಾಮಾಸಕ್ತಿಯನ್ನೇ ಪ್ರಧಾನವಾಗಿ ಸೀತೆಯ ಸೌಂದರ್ಯವನ್ನು ಹೇಳ್ತಾಳೆ. ಇಲ್ಲಿ ನೀನು ತರಲೇಬೇಕು, ನಾನು ಹೋದದ್ದು ಹಾಗೆ, ನಿನಗೆ ಬೇಕಾಗಿ ಹೆಣ್ಣಿನ ಮೇಲೆ ಎಳ್ಕೊಂಡು ಬರಲಿಕ್ಕೆ ಹೋದದ್ದು, ನಾನು ಕೈ ಮಾಡಿದ್ದು, ಆವಾಗ ಲಕ್ಷ್ಮಣನಿಂದ ನನಗೆ ಇಂತಹ ದ್ರೋಹ ಆಯಿತು ಅಂತ ಹೇಳುವಂತಹದ್ದು ಇದು. ಯಾಕಂದರೆ ನಾವು ವಾಲ್ಮೀಕಿ ಮೂಲ ರಾಮಾಯಣವನ್ನು ಇಟ್ಟುಕೊಂಡು ಈ ಪ್ರವಚನವನ್ನು ನಡೆಸುತ್ತಿರುವ ಕಾರಣ ಕೆಲವು ಮುಖ್ಯಾಂಶಗಳನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆ ಅವ ಹೊರಡುವಂತಹದ್ದು. ಅಲ್ಲಿ ಅಕಂಪನನ ಪ್ರಕರಣ ಇದೆ ವಾಲ್ಮೀಕಿಗಳಲ್ಲಿ, ಅಕಂಪನ ದೂರುವಂತಹದ್ದು, ರಾವಣ ಮಾರೀಚನಲ್ಲಿಗೆ ಹೋಗುವಂತಹದ್ದು, ಮಾರೀಚ ರಾವಣನ ಆಸಕ್ತಿಯನ್ನು ನಿಲ್ಲಿಸುವಂಥದ್ದು, ಬೇಡ ನೀನು ರಾಕ್ಷಸರನ್ನು ಉಳಿಸುವ ಕೆಲಸ ಮಾಡು, ರಾಕ್ಷಸರನ್ನು ಅಳಿಸಬೇಡ, ರಾಮನ ಪರಾಕ್ರಮದ ಪರಿಚಯವನ್ನು ಮಾರೀಚ ಮಾಡುವಂತಹದ್ದು ಕಾಣುತ್ತದೆ. ರಾವಣ ಪುನಃ ಲಂಕೆಗೆ ಹೋಗ್ತಾನೆ. ಇದರಲ್ಲಿ ಆ ಪ್ರಕರಣದ ಉಲ್ಲೇಖ ಇಲ್ಲ. ಶೂರ್ಪನಖಿಯ ಮಾತಿನಿಂದ ಪ್ರೇರಿತನಾಗಿ ಅಲ್ಲಿ ಸೋದರರ ಅಳಿವನ್ನು, ಅದರ ಪ್ರತೀಕಾರದ ಅಂಶ ಮುಖ್ಯ ಅಲ್ಲ ಅಂತ ಇಲ್ಲಿ ಕವಿ ಹೇಳ್ತಾನೆ. ಸೀತೆಯ ಕುರಿತಾದಂತಹ ಕಾಮಾಸಕ್ತಿಯೇ ಗೆದ್ದಿತು ಶೂರ್ಪನಖಿಯ ಮಾತಿನಲ್ಲಿ ರಾವಣನನ್ನು. ಹಾಗೆ ಹೇಸರ ಕತ್ತೆಯನ್ನು ಇವುಳ್ಳಂತಹ ರಥವನ್ನು ಏರಿ ಹೊರಡುವಂತಹದ್ದು ಕಾಣ್ತದೆ. ಕೇಳೋಣ. ಗರುಡನ ದಂಬಿಕೆಯ ನೇಮದ ಉರಗ ಸಂತಾನವನು ಜಠರಾಂತರದೊಳಿಳುವನು, ಉರಗ ಸಂತಾನವನು ಜಠರಾಂತರದೊಳ್ ಇಳುಹಲು, ಜೀರ್ಣ ಪೂರ್ಣೋದರದ ಭಾರದಲ್ಲಿ ಚರಣಯುಗಳವ ನೂರಿದಾಲದ ಮರನ ಘನ ಶಾಖೋಪಶಾಖೆಯ ಇರವ ಕಂಡನು ವಾಲಖಿಲ್ಯ ಮಹಾಮುನೀಶ್ವರರಾಗ, ವಾಲಖಿಲ್ಯ ಮಹಾಮುನೀಶ್ವರರ ಕಂಡ ಕದ್ರು ಮತ್ತು ವಿನತೆಯರಿಗೆ ಸ್ಪರ್ಧೆ ಆದದ್ದು ನಮಗೆ ಪುರಾಣದಲ್ಲಿ ಕಾಣುತ್ತದೆ. ಕದ್ರುವಿಗೆ ಸರ್ಪ ಸಂತಾನ, ವಿನತೆಗೆ ಪಕ್ಷಿ ಸಂತಾನ. ಇದರಲ್ಲಿ ಪ್ರಧಾನವಾಗಿ ಅರುಣ ಮತ್ತು ಗರುಡ. ಅರುಣ ಸೂರ್ಯ ಸಾರಥಿ ಆಗುವಂಥದ್ದು, ಬ್ರಹ್ಮ ನಿರ್ದೇಶನದಲ್ಲಿ ಗರುಡ ಪಕ್ಷಿರಾಜ, ಅವ ವಿಷ್ಣುವಿನ ವಾಹನ ಆಗುವಂಥದ್ದು. ಹಾಗೆ ತನ್ನ ತಾಯಿಯಾದಂತಹ ವಿನತೆಯ ಆಜ್ಞೆಯಂತೆ ಗರುಡ ಸರ್ಪಗಳನ್ನು ಹೊಟ್ಟೆಯಲ್ಲಿ
ಬಚ್ಚಿಡಲು ಹೊಟ್ಟೆಯ ಭಾರದಿಂದ ಅವ ಹಾರುವಾಗ ಪಾದ ಊರಿದನಂತೆ ಒಂದು ಆಲದ ಮರದಲ್ಲಿ. ಅದರಲ್ಲಿ ವಾಲಕಿಲ್ಯರು, ಅನೇಕ ಪಕ್ಷಿಗಳು ಇವರೆಲ್ಲ ಆಶ್ರಯದಲ್ಲಿದ್ದವು. ತಲೆ ಕೆಳಗಾಗಿ ತಪಸ್ಸು ಮಾಡುತ್ತಿದ್ರು ಇತ್ಯಾದಿ ಕಥೆಗಳಲ್ಲಿ ಉಲ್ಲೇಖ ಇದೆ. ಆ ಆಲದ ಮರದ ಕೊಂಬೆ ಮುರಿಯುವಂತಹ ಸ್ಥಿತಿ ಬರುವಾಗ ಗರುಡ ತನ್ನ ಕೊಕ್ಕಿನಿಂದ ಅವರನ್ನು ರಕ್ಷಿಸಿ ಒಂದು ಪ್ರದೇಶದಲ್ಲಿ, ದ್ವೀಪದಲ್ಲಿ ಅವರನ್ನು ಇಳಿಸ್ತಾನೆ. ಆ ಮುನಿ ಸಂದೋಹವನ್ನು, ಅಲ್ಲಿದ್ದಂತಹ ಪಕ್ಷಿಗಳು, ಅಲ್ಲಿರುವಂತಹ ಸಾಧು ಪ್ರಾಣಿಗಳು, ಅವರೆಲ್ಲರೂ ಈ ಆಲದ ಮರ ಮುರಿದು ಬಿದ್ದು ಸಾಯ್ತಿದ್ರು. ಬದಲಾಗಿ ಕೊಕ್ಕಿನಿಂದ ಕಚ್ಚಿ, ಅಲ್ಲಿಗೆ ಹೆಸರು ಸುಭದ್ರ ಅಂತ ಹೆಸರು, ರಕ್ಷಣೆ ಮಾಡಿದಂತಹ ಸ್ಥಳ ಅದು. ಅದೊಂದು ದ್ವೀಪಾಂತರ. ಆ ದ್ವೀಪದಲ್ಲಿ ರಾಮಬಾಣದ ಏಟಿನಿಂದ ತತ್ತರಿಸಿ ಹೋದಂತಹ ಮಾರೀಚ, ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದಂತೆ ಪುನಃ ರಾಮನನ್ನು ಪರೀಕ್ಷಿಸುವುದಕ್ಕೆ, ರಾಮನನ್ನು ಏನಾದರೂ ಮಾಡಿ ಪ್ರತೀಕಾರ ತೀರಿಸುವುದಕ್ಕೆ ಮತ್ತೊಮ್ಮೆ ವೇಷಾಂತರದಿಂದ ಹೋಗುವಾಗ ಮಾರೀಚನ ಇಬ್ಬರು ಅನುಚರರು ರೂಪಾಂತರದಲ್ಲಿದ್ದವರು ಸತ್ರು. ರಾಮಬಾಣದಲ್ಲಿ ಮಾರೀಚ ಬದುಕಿಕೊಂಡ. ಇವ ರಾಮಧ್ಯಾನದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ತಪಸ್ವೀಕರಿಸುತ್ತಿದ್ದ. ಆ ವಾಲಕಿಲ್ಯರಿಗೆ ರಕ್ಷಣೆಯನ್ನು ಕೊಟ್ಟಂತಹ ದ್ವೀಪಾಂತರದಲ್ಲಿ ಅವನನ್ನು ರಾವಣ ನೋಡ್ತಾನಂತೆ. ಅಲ್ಲಿಗೆ ರಾವಣ ಹೊರಟದ್ದು. ಹೇಸರ ಕತ್ತೆ ಅಂದರೆ ಗಂಡು ಕತ್ತೆಗೆ ಹೆಣ್ಣು ಕುದುರೆಯಲ್ಲಿ ಹುಟ್ಟಿದ ಪರಂಪರೆಗೆ ಹೇಸರ ಕತ್ತೆ ಅಂತ ಹೆಸರು. ಅವುಗಳಿಗೆ ಪಿಶಾಚಿಯ ಮುಖ ಇತ್ತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆ ಪಿಶಾಚಿಯ ಮುಖದ ಹೇಸರ ಕತ್ತೆಯನ್ನು ಕಟ್ಟಿದ ರಥದಲ್ಲಿ ರಾವಣ ಹೋಗುವಂತಹದ್ದು. ಇದು ಆಕಾಶದಲ್ಲಿ ಹೋಗುತ್ತಿತ್ತು ಈ ರಥ. ಹಾಗೆ ಸೀತಾಪಹರಕ್ಕೆ ಅದನ್ನು ಬಳಸಿ ಮಾರೀಚನ ಬಳಿಗೆ ರಾವಣ ಬರ್ತಾನೆ ಅಂತ ಕವಿಯಲ್ಲಿ ಹೇಳ್ತಾನೆ. ಮಾರೀಚ ಹೇಗಿದ್ದ ಅಂತ ಹೇಳ್ತಾನೆ ತೊರವೆ. ಯೋಗ ಮುಖದಲ್ಲಿ ಸರ್ವ ಸಂಗತ್ಯಾಗವನು ಮಾಡಿದನು ನಿರುದುದು ಭೋಗಿ ಭೂಷಣ ಭಕ್ತಿ ಸಂಸಾರದ ವಿರಕ್ತಿಯಲಿ ಆ ಗರುವ ಮಾರೀಚ ಮುಕ್ತಿ ಶ್ರೀಗೆ ನೆಲೆಯಾದನು ಕಣ ನಿಗಮಾಗಮೋಕ್ತಿಯ ಮಾರ್ಗವೇ ನತಿಶಯವೋ ಜಗಕ್ಕಿಂದ ನಿಗಮಾಗಮೋಕ್ತಿಯ ಮಾರ್ಗವೇ ಅತಿಶಯವೋ ಜಗಕ್ಕಿಂದ ಮಾರೀಚನಿಗೆ ರಾಮ ಯಾರು ಅಂತ ಗೊತ್ತಾಗಿದೆ. ಒಂದು ಯಜ್ಞ ಸಂರಕ್ಷಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಎರಡನೇ ಬಾರಿ ಆಘಾತ ಆದಾಗ ಅವನಿಗೆ ಸ್ಪಷ್ಟ ಆಗಿದೆ. ವನವಾಸವಾಗಿ ಬಂದಂತಹ ರಾಮ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ಶೇಷಶಾಹಿ, ಅವನೇ ದುಷ್ಟರ ವಧೆಗಾಗಿ ಅವತರಿಸಿದ್ದಾನೆ ಅಂತ ಗೊತ್ತಾಗಿದೆ ಅಂತ ತೊರವೆ ಸ್ಪಷ್ಟವಾಗಿ ಇಲ್ಲಿ ಹೇಳುವಂಥದ್ದು ಕಾಡುತ್ತದೆ. ರಘುಪತಿ ಎಂಬ ಹೆಸರಿನಿಂದ ಹುಟ್ಟಿದ್ದಾನೆ. ಯಾರು? ಭೂಮಿಯ ಭಾರವನ್ನಿಡುವುದಕ್ಕೆ ಶ್ರೀಮನ್ನಾರಾಯಣ ಅಂತ ಹೇಳ್ತಾನೆ ತೊರವೆ. ಹಾಗಾದ ಕಾರಣ ಅವನಿಗೆ ಮೋಕ್ಷದ ಕಡೆಗೆ ಆಸಕ್ತಿ ಹುಟ್ಟಿದೆ ಅಂತೆ ಮಾರೀಚನಿಗೆ. ಹಾಗೆ ಸರ್ವಸಂಗ ತ್ಯಾಗ ಮಾಡಿ ಮಾರೀಚನ ಯೋಗದಲ್ಲಿ ನಿರತನಾಗಿದ್ದನು. ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖಿಗೊಳಿಸಿ ಸರ್ಪಭೂಷಣನಾದ ಶಿವನಲ್ಲಿ ಅವನು ಧ್ಯಾನಾಸಕ್ತನಾಗಿದ್ದಂತೆ. ಆತ್ಮ ಪರಮಾತ್ಮನ ಅನುಸಂಧಾನ ಮಾಡಿದ್ದಾನೆ. ಸಂಸಾರದಲ್ಲಿ ವಿರಕ್ತಿ. ಶ್ರೇಷ್ಠ ಮಾರೀಚನು ಮೋಕ್ಷ ಸಂಪತ್ತಿಗೆ ಗುರಿಯಾದ. ಅವನಲ್ಲಿ ಶ್ರೇಷ್ಠತೆ ಬಂದಿದೆ, ಅವನಲ್ಲಿ ಸನ್ಯಾಸ ಬಂದಿದೆ. ವೇದಶಾಸ್ತ್ರಗಳಲ್ಲಿ ತಿಳಿಸಿರುವ ಮಾರ್ಗ ಯಾವುದು? ಜ್ಞಾನ ಮಾರ್ಗ. ಜಪ, ಸಮಾಧಿ, ಧ್ಯಾನ, ಮೌನ, ಇದರಲ್ಲಿ ಅವನಿಗೆ ಆಸಕ್ತಿ ಬಂತು. ರಾವಣ ಮಾರೀಚನ ಪಾದಗಳಿಗೆ ಎರಗ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಎರಡನೇ ಬಾರಿಗೆ ಬರುವಂತಹದ್ದು ಈ ಪ್ರಕರಣ. ಒಮ್ಮೆ ಮಾರೀಚ ಹಿಂದೆ ಕಳಿಸ್ತಾನೆ, ತೊರವೆಯಲ್ಲಿ ಪ್ರಥಮ ಬಾರಿಗೆ ಬರುವಂತಹದ್ದು. ಈ ವ್ಯತ್ಯಾಸಗಳನ್ನು ತಾವು ಗಮನಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಹಾಗೆ ಎರಗುತ್ತೆ. ಮಹಾಮಾಯಾ ವಿದ್ಯಾ ಚತುರನಾದ ಮಾರೀಚ, ವಿಪುಳ ಮಾಯಾ ಕುಶಲ ವಿದ್ಯಾ ಚಪಲ ನೋಡು. ನೋಡಿ ಕವಿ ಪ್ರಯೋಗ ಮಾಡಿದ ಶಬ್ದ ನೋಡಿ. ವಿಪುಳ ಮಾಯಾ ವಿದ್ಯಾ ಚಪಲ ನೋಡು. ಮಾಯೆ ಎನ್ನುವುದು ಮಾರೀಚನಿಗೆ ಚಪಲ ಆಗಿತ್ತಂತೆ. ಅದು ಅಂತಹ ಮಹಾಮಾಯಾವಿ ಮಾರೀಚ ಅವನ ಕಣ್ಣುಗಳನ್ನು ತೆರೆದು ರಾವಣನನ್ನು ಆಶೀರ್ವಾದ ಮಾಡ್ತಾನೆ ಮತ್ತು ಪ್ರಶ್ನಿಸ್ತಾನೆ. ಕೇಳೋಣ. ಕೇಳಿದನು ಬಳಿಕವಾಗಿ
ತಾತಂದೋಳಿಗದ ಪೂರ್ವಾಪರವನದ ಕೇಳಿದನು. ಕಿವುಡಿಕೆಯ ಕೊಸರಿನ ಕೊನರುವ ಕೋಪದಲ್ಲಿ ಕಾಳ ನೆನದನೆ ಪಾಪಿಯ ಕಟ ನೃಪಾಲನೆ ರಘುನಾಥನಾಥನ ಬಾಲೆ ಮನುಜಾಂಗನೆಯೇ ಮಾರಿಯ ತಂದ ನಿವನಿಂದ ಮಾರಿಯ ತಂದ ನಿವನಿಂದ ಮಾರಿಯ ತಂದ ನಿವನಿಂದ ಕೇಳಿದನು. ಮಾರೀಚನ ಪ್ರಶ್ನೆಗೆ ರಾವಣ ಬಂದ ಕೆಲಸವನ್ನು ಹೇಳುತ್ತಾನೆ. ಇಲ್ಲಿ ಶೂರ್ಪನಖೆಗೆ ಆದಂತಹ ಮಾನಭಂಗ, ಶೂರ್ಪನಖೆ ಮಾಡಿದಂತಹ ಕೆಲಸ, ತಾನು ಸೀತಾಪಾರಕ್ಕೆ ಮನಸ್ಸು ಮಾಡಿದ್ದೇನೆ, ಈ ವಿಷಯವನ್ನವ ಹೇಳುತ್ತಾನೆ ಸ್ಪಷ್ಟ. ಮಾರೀಚನ ಮಾತಿಲಿ ಪ್ರಧಾನವಾಗಿ ಕಾಣುತ್ತದಂತೆ ಆ ಕಿವುಡಿ ಇದ್ದ ಇವನ ಮನಸ್ಸು ಹಾಳಾಗಿ ಹೋಯಿತು ಅಂತ ತಿಳ್ಕೊಂಡಂತೆ. ಕಿವುಡ ಕಿವಿ ನೋಡಿ, ಮೊದಲೇ ಕಿವುಡ, ಕಿವಿಡನಿಗೆ ಕಿವಿ ಇದ್ರೆ ಏನು ಪ್ರಯೋಜನ ಅಂತ ಹಾಗೆ ಹೇಳ್ತಾನೆ. ರಾವಣನ ಮೇಲೆ ಕೋಪ ಬಂತವನಿಗೆ ಈ ಪಾಪಿ ಕೆಟ್ಟದ್ದನ್ನು ನೆನೆದನಲ್ಲ ಅಂತ ಅವನ ಮನಸ್ಸಿಗೆ ಅನ್ನಿಸಿತು ಮಾರೀಚನಿಗೆ. ರಾಮನು ರಾಜನೇ, ಸೀತೆಯು ಮಾನವ ಸ್ತ್ರೀಯೇ ಅವ ಪ್ರಶ್ನೆ ಮಾಡ್ತಾನೆ. ಇವನು ಮಾರಿಯನ್ನು ತಂದಂತಾಯಿತು ಅಂತ ಮನಸ್ಸಿನಲ್ಲೇ ಆಲೋಚನೆ ಮಾಡಿದರೆ ಅವನಿಗೆ ಗೊತ್ತಾಯಿತು ರಾಕ್ಷಸ ಸಂದೋಹ ಅಳಿವಿನ ಅಂಚಿಗೆ ಬರ್ತಾ ಇದೆ. ಯಾಕಂದರೆ ರಾಮನ ಯೋಗ್ಯತೆ ಅವನಿಗೆ ಗೊತ್ತಿದೆ. ತಾನು ಎಣಿಸಿದ ಕಾರ್ಯ ಬಲಗೊಳ್ಳಲಿ ಅಂತ ಶೂರ್ಪನಖಿಯೇ ಇವನ ತಲೆ ಹಾಳು ಮಾಡಿದ್ದಾಳೆ. ಯಾವುದು? ರಾಕ್ಷಸ ನಿರ್ನಾಮ ಮಾಡುವಂತಹದ್ದನ್ನು ಅವಳು ಆಲೋಚನೆ ಮಾಡಿದ್ದಾಳೆ. ಹಾಗೆ ಇವಳ ಕಿವಿಯಲ್ಲಿ ಅವಳೇ ಮಂತ್ರ ಹೇಳಿದ್ದಾಳೆ, ಕೆಟ್ಟ ಮಂತ್ರ, ದುಷ್ಟ ಮಂತ್ರ, ಅದನ್ನು ಅವಳೇ ಹೇಳಿದ್ದಾಳೆ, ಉಪದೇಶ ಮಾಡಿದ್ದಾಳೆ ಅವಳೇ. ಇವನು ಕಾಮುಕರ ಮಾರ್ಗವನ್ನು ಹಿಡಿತಾ ಇದ್ದಾನೆ, ಅದನ್ನು ಅವನು ಯೋಚನೆ ಮಾಡಿದ್ದಾನೆ, ಕೆಟ್ಟವನಾದ ಇವ. ಹಾಗೆ ನನ್ನನ್ನು ಪೀಡಿಸಲು ಬಂದಿದ್ದಾನೆ ಇವ, ಏನು ಮಾಡುವುದು ಅಂತ ಮಾರೀಚನಿಗೆ ಕಂಡಿತು. ಹಾಳಾಗಿ ಹೋದ ರಾವಣ ಶೂರ್ಪನಖಿಯ ಮಾತಿನಿಂದ, ಇವನ ತಲೆ ಹಿಡುಕುತನದಿಂದ ಅಂತ ಆಲೋಚನೆ ಮಾಡಿ, ನಿನ್ನ ಬಯಕೆ ಏನು? ನೀನು ಹೇಳಿದ ಕೇಡಿನ ಕಾರ್ಯದಲ್ಲಿ ನನಗೆ ಸೊಗಸು ಕಾಣುವುದಿಲ್ಲ ಹೇಳಿದವ. ಸೀತಾಪಾರ ಮಾಡ್ತೇನೆ ಅಂತ ನೀನು ಗ್ರಹಿಸಿದ ಕಾರ್ಯದಲ್ಲಿ ನನಗೆ ಸೊಗಸು ಕಾಣುವುದಿಲ್ಲ, ನನಗೆ ಸಂತೋಷ ಇಲ್ಲ. ನನ್ನ ಮನಸ್ಸಿನಲ್ಲಿ ಚಿಂತೆ ಎದ್ದು ಕಾಣುತ್ತಾ ಉಂಟು. ಇದು ನಿನಗೆ ಅವಿವೇಕತನ, ಇದು ವಿಚಾರಮತಿಯಾದ ಒಂದು ಪರಂಪರೆಯ ರಾಜನಾದ, ಜಗತ್ತನ್ನು ಗೆದ್ದ ವರಬಲಾನ್ವಿತನಾದ ನಿನಗೆ ಹೇಳಿದ ಕೆಲಸ ಅಲ್ಲದು. ನಿನ್ನ ಮನದ ಎಣಿಕೆ ಏನು ಹೇಳುತ್ತದೆ, ಏನು ಹೇಳ್ತದೆ ಅಂತ ಪ್ರಶ್ನೆ ಮಾಡ್ತಾನೆ. ನಿನಗೆ ಏನು ಅನ್ನಿಸ್ತದೆ ಅಂತ ಕೇಳ್ತಾನೆ ಮಾರೀಚ. ಕೇಳೋಣ. ಕೊಲೆಗೆ ಕೊಲೆಗೊಂಡಲ್ಲ ದೋಜೆಗೆ ನಿಲಲರಿಯದೀ ಮನವೋ ತಂಗಿಯ ಚೆಲುವಿಕೆಯ ಚೈತನ್ಯ ಒಳಿದುದುಕೆ ಅಹಿತ ನಂಗನೆಯ ಚೆಲುವನಂಗೀಕರಿಸಿದಲ್ಲದೆ ತೊಲಗಲರಿಯದು ಚಿತ್ತ ನಿಮ್ಮಡಿಗಳ ಕಟಾಕ್ಷದ ಕೃಪೆಯದೇನದ ಬೆಸಸಿ ಏನದ ಬೆಸಸಿ ತನಗೆಂದ ಮಾವ ಮಾವ ಕೊಲೆಗೆ ಪ್ರತಿಯಾಗಿ ಕೊಲೆಯನ್ನೇ ಮಾಡುವುದಲ್ಲದೆ ಬೇರೆ ಇಲ್ಲವಲ್ಲ ಅಂತ ಹೇಳ್ತಾನೆ ರಾವಣ. ನನಗದೇ ಕಾಣ್ತದೆ, ಪ್ರತೀಕಾರ. 14,000 ರಾಕ್ಷಸರನ್ನು ಕೊಂದಿದ್ದಾನೆ ರಾಮ. ಅದರಲ್ಲಿ ಮುಖ್ಯವಾಗಿ ಕರದೂಷಣ ತ್ರಿಶಿರಾದಿಗಳು, ಅತುಲ ವಿಕ್ರಮಿಗಳು. ಆ ಸೇಡನ್ನು ಹೇಗೆ ತೀರಿಸುವುದು? ಕೊಲೆಗೆ ಕೊಲೆ, ಬೇರೆ ಮಾತೇ ಇಲ್ಲ ಅಂತ ಹೇಳ್ತಾನೆ. ಅದು ನನಗೆ ಕಾಣುತ್ತಾ ಉಂಟು. ನನ್ನ ಮನಸ್ಸು ಸ್ಥಿಮಿತಕ್ಕೆ ಬರುವುದಿಲ್ಲ ಮಾವಯ್ಯ, ಕೊಲೆಗೆ ಕೊಲೆ. ನನ್ನ ಮನಸ್ಸು ನಿಲ್ಲುವುದಿಲ್ಲ, ಚಂಚಲಗೊಂಡಿದೆ. ತಂಗಿಯ ಸೌಂದರ್ಯ ನಾಶ ಆಗಿದೆ, ತಂಗಿಯ ಚೆಲುವಿಕೆಯ ಚೈತನ್ಯ ಅಳಿದು ಹೋಗಿದೆ. ಮೂಗು ಮುಖದಲ್ಲಿಲ್ಲ, ಕಿವಿ ಇಲ್ಲ ಅಂತ ಇದ್ದ ಮೇಲೆ ಯಾವ ಸೌಂದರ್ಯ ಇದೆ ಹೇಳಿ? ಅದೇ ಹೋಗಿದೆ ಅವಳಿಗೆ.
ಅದಕ್ಕೆ ಏನು ಮಾಡಬೇಕಂತ ಸೌಂದರ್ಯ ನಾಶಕ್ಕೆ ಏನು ಆಗಿದೆ? ಅದಕ್ಕೆ ಪ್ರತಿಯಾಗಿ ಶತ್ರುವಿನ ಹೆಂಡತಿಯ ಚೆಲುವನ್ನು ಸೆಳೆದುಕೊಳ್ಳಬೇಕು. ಹಾಗೆ ಹೇಳ್ತಾನೆ, ಶತ್ರುವಿನ ಹೆಂಡತಿಯ ಚೆಲುವನ್ನು ಸೆಳೆದುಕೊಳ್ಳದೆ ಮನಸ್ಸು ನಿಲ್ಲುವುದಿಲ್ಲ. ಅವನ ಮನಸ್ಸು ಚಂಚಲಗೊಂಡಿದೆ. ಯಾಕಂದರೆ ಶೂರ್ಪನಖಿ ಅಷ್ಟೇ ಹೇಳಿದ್ದಾಳೆ ಸೀತೆಯ ಸೌಂದರ್ಯವನ್ನು. ಹಾಗಣ ಅದಕ್ಕೆ ಪ್ರತೀಕಾರ ಯಾವುದು? ತಂಗಿಗಾದಂತಹ ಮಾನವಂಗ ಶತ್ರುವಿನ ಹೆಂಡತಿಯ ಸೌಂದರ್ಯವನ್ನು ಎಳೆಯುವುದು ಅಂದರೆ ಅಪಹರಿಸುವುದು ಎಂಬ ಧ್ವನಿಯನ್ನು ಇಲ್ಲಿ ಹೇಳ್ತಾನೆ. ಆ ಕಾರಣದಿಂದ ತಾವು ಮಾಡುವ ಕೃಪೆ ಏನು ಬಹಳ ಸೊಗಸಿದೆ, ಚಿತ್ತ ನಿಮ್ಮಡಿಗಳ ಹೇಳ್ತಾನೆ. ಕಟಾಕ್ಷದ ಕೃಪೆಯದೇನು ಬೆಸಸಿ, ಏನು ಸಲಹೆ ಕೊಡ್ತೀವಿ ಮಾರೀಚ ಮಾವ ಹೇಳಿ? ನನಗೆ ಇದು ಕಾಣ್ತದೆ, ಈ ಪ್ರತೀಕಾರ ಕಾಣ್ತದೆ, ಈ ಕುರಿತಾಗಿ ನಿಮಗೆ ಏನು ಕಾಣ್ತದೆ ಅಂತ ಹೇಳಿದ. ನಿನಗೆ ಹುಚ್ಚು ಹೇಳಿದವ, ನಿನಗೆ ಹುಚ್ಚು ಮತ್ತೆ ಬೇರೇನಿಲ್ಲ. ರಾಕ್ಷಸ ಕುಲವೆಂಬ ಅರಣ್ಯಕ್ಕೆ ನೀನು ಬೆಂಕಿ ಇಡ್ತಾ ಇದ್ದಿ, ಬೆಂಕಿ ಹಚ್ಚಬೇಡ ನೀನು. ಶೂರ್ಪನಖಿಯ ಮನ್ಮಥನ ಮೋಹಕವಾದ ಮದ್ದಿನಿಂದ ನಿನ್ನ ಮನಸ್ಸು ಕೆಡಿಸಿದ್ದಾಳೆ. ಶೂರ್ಪನಖಿ ಸ್ತ್ರೀಯ ಸೌಂದರ್ಯ, ಕಾಮುಕತೆ, ಸ್ತ್ರೀ ಲೋಲುಪತೆ ಇದನ್ನು ವರ್ಣಿಸಿದ್ದಾಳೆ. ನಿನಗೆ ನಿನ್ನ ಮನಸ್ಸನ್ನು ಕೆಡಿಸಿದ್ದಾಳೆ. ಕಾಮುಕತನ ಎಂಬ ಮದ್ದಿನಿಂದ, ನೋಡಿ ಬಹಳ ಮುಖ್ಯ ಇದು, ಆ ಮದ್ದಿನಿಂದ, ಆ ಮೋಹಕವಾದಂತಹ ಮಾತಿನಿಂದ ನಿನ್ನ ಮನಸ್ಸನ್ನು ಕೆಡಿಸಿದ್ದಾಳೆ. ಯಾರು? ರಾಮ. ಆದಿಪುರುಷ ರಾಮನ ಶಕ್ತಿಯನ್ನು ಇತಿರಿಸಲಿಕ್ಕೆ ಸಾಧ್ಯ ಉಂಟೆ? ಮದ್ದಿನಲಾದಿ ಆದಿ ಪುರುಷನ ಅವನನ್ನು ಕೈವಾಡ ನಿನ್ನದು ಸಾಧ್ಯವೇ ಅಂತ ಹೇಳ್ತಾನೆ ಅವ. ನಿನ್ನ ಆಶೆ ಈಡೇರುವುದಿಲ್ಲ. ರಾಮನನ್ನು ಆದಿಪುರುಷ ಅಂತ ಹೇಳ್ತಾನೆ. ರಾಮನ ಯೋಗ್ಯತೆಯನ್ನು, ಅವತಾರದ ಹಿನ್ನೆಲೆಯನ್ನು ಕೇಳೋಣ ನಾವು. ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲಿ ಬಳಿಕಿ ಮಗಿ ಬಾರವನು ಭಜಿಸಲೆಂದು ನರನಾಗಿ ಆ ಮಧುದ್ವಿಜನನವತರಿಸಿದನು ನೀ ಮರುಳಲ ಸುಲಭವೇ ರವಿ ತಾಮಸಿಗೆ ತಾಮಸವನಂಗೀಕರಿಸಬೇಡೆಂದ. ರವಿ ತಾಮಸಿಗೆ ತಾಮಸವ ನಂಗೀಕರಿಸಬೇಡೆಂದ. ಆ ಮಧುದ್ವಿಷನನವತರಿಸಿದನು ರಾಮನೆಂ ಆರು ಅರಿಯಲಾಗ ಕಂದ. ಅರಿಯಲ ಮಾರೀಚ ನೀತಿ ಬಹಳ ಮುಖ್ಯವಾದ ಸಂಗತಿ ಆಗ್ತದೆ ನಮಗಿಲ್ಲಿ. ನಾವೊಂದು ಮಾತು ಹೇಳುವ ಕ್ರಮ ಉಂಟು ವಾಡಿಕೆಯಲ್ಲಿ, ಬಾಯಿಗೆ ಅಕ್ಕಿ ಹಾಕಿ ಹೇಳುವುದು ಅಂತ. ಮಕ್ಕಳಿಗೆ ಹೇಳಿದಾಗೆ ಅಂತ ನಾವು ಹೇಳ್ತೇವೆ, ಮಗುವಿಗೆ ಹೇಳಿದಾಗ ಹೇಳಿದ ಅಂತ. ರಾಮನ ಮಹಿಮೆ, ರಾಮನ ಯೋಗ್ಯತೆ, ರಾಮ ಬಾಣದ ಸವಿ ಅದನ್ನು ಉಂಡಿದ್ದಾನೆ ಮಾರೀಚ. ಯಜ್ಞ ಸಂರಕ್ಷಣೆ ಒಂದು ಪ್ರಕರಣ ಸಾಕವನಿಗೆ. ಆಮೇಲೆ ಜನಸ್ಥಾನದಲ್ಲಿ ನಡೆದಂಥ 14,000 ರಾಕ್ಷಸರ ಅನ್ನು ಸವರಿದ ರಾಮ ಏಕಾಂಗ ವೀರನಾಗಿ. ರಾಮನ ಬಗ್ಗೆ ಹೇಳಲಿಕ್ಕೆ ಬೇರೆ ಉದಾಹರಣೆ ಬೇಡಲ್ಲ. ರಾಮ ನಾರೆಂದರಿಯಲ, ರಾಮ ಯಾರು ಅಂತ ನಿನಗೆ ಗೊತ್ತಿಲ್ವ ರಾವಣ ಅಂತ ಕೇಳ್ತಾನೆ. ಅರಿ ಗೊತ್ತಿದೆ ತಿಳಿ ನೀನು ರಾಮ ನಾರೆಂದರಿಯಲ. ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಳಿಕಿ ಮಹೀಭಾರವನ್ನು ಭಂಜಿಸಲೆಂದು ನರನಾಗಿ ಮಧುಧ್ವಂಸಿ. ನೋಡಿ, ದೇವತೆಗಳ ದೂರಿನಲ್ಲಿ, ಸುತ್ರಾಮ ಮುಖ್ಯರ ದೂರಿನಲ್ಲಿ ಈ ಭೂಮಿ ಭಾರವನ್ನು, ಪಾಪಿಗಳು, ಪಾಪ ಕಾರ್ಯ, ದುಷ್ಟರು, ದುಷ್ಟ ಕೆಲಸ, ಇದರಿಂದ ಭೂಮಿ ಭಾರವಾಗ್ತದೆ. ಭೂಮಿ ದೇವಿ ಅವಳು ಭಗವಂತನಿಗೆ ಮೊರೆ ಇಟ್ಟಿದ್ದಾಳೆ. ಈ ಪಾಪಿಗಳ ಲೋಕದಲ್ಲಿ ಅವರ ಅನಾಚಾರದಿಂದ ನನಗೆ ನೆಮ್ಮದಿ ಇಲ್ಲ, ತಡ್ಕೊಳ್ಳಿಕ್ಕಾಗೋದಿಲ್ಲ.
ನನ್ನ ಧಾರಣಾ ಶಕ್ತಿ ಕಡಿಮೆಯಾಗಿದೆ, ನನ್ನ ಭರಣ ಶಕ್ತಿ ಕಡಿಮೆಯಾಗಿದೆ. ಕೃತದಿಂದ ತೇರ್ತೆಗೆ ಬರುವಾಗ ಧರ್ಮಧೇನು ಮತ್ತೊಂದು ಕಾಲನ್ನು ಎತ್ತಿ ನಿಲ್ತದೆ, 4 ಕಾಲನ್ನು ಊರ್ಲಿಕ್ಕಾಗುವುದಿಲ್ಲ ಅದಕ್ಕೆ. ಈ ಪ್ರಕರಣವನ್ನು ನೆನಪಿಸ್ತಾನೆ ಮಾರೀಚ. ಮಧುಕೈಟಭರ ವಧೆಯಿಂದ ಶ್ರೀಮನ್ನಾರಾಯಣ ಜಗತ್ತಿನಲ್ಲಿ ಏನು ಮಾಡಿದ್ದಾನೆ, ದುಷ್ಟರ ವಧೆಯನ್ನು ಹೇಗೆ ಮಾಡಿದ್ದಾನೆ, ಮಧುಧ್ವಂಸಿ, ಇದನ್ನು ಹೇಳ್ತಾನೆ ಅವ. ಕಳೆಯಲು ಸುಗ ಮಾನವನಾಗಿ ಅವತರಿಸಿದ್ದೇನೆ, ಮಧುದ್ವೀಪನ ಅವತರಿಸಿದನು. ನೀ ಮರುಳಲ, ನಿನಗೆ ಮರುಳು, ನೀನು ಹಿಂದೆ ಹೋಗು. 2 ಅರ್ಥದಲ್ಲಿ ಹೇಳಬಹುದು. ನಿನಗೆ ಮರುಳು ಹುಚ್ಚು ಹಿಡಿದಿದೆ, ನಿನಗೆ ಈ ಕಾಮದ ಹುಚ್ಚು ಹಿಡಿದಿದೆ, ಅದಕ್ಕೆ ಬೇಕಾಗಿ ನೀನು ಮರಳು, ನೀನು ಹಿಂದೆ ಹೋಗಬಹುದು, ನೀನು ಮುಂದೆ ಹೋಗಬೇಕಾಗಿಲ್ಲ. ಸುಲಭವೇ ರವಿ ತಾಮಸಿಗೆ, ನಿನಗೆ ಬುದ್ಧಿ ಕತ್ತಲೆಗೆ ಸೂರ್ಯನು ದಕ್ಕುವನೇ. ಕತ್ತಲೆ ಸೂರ್ಯನನ್ನು ಹುಡುಕಿಕೊಂಡು ಹೋಗ್ತದೆ, ಸೂರ್ಯನನ್ನು ಹಿಡಿಬೇಕು ಅಂತ. ಸೂರ್ಯ ಇದ್ದಲ್ಲಿ ಕತ್ತಲೆಗೆ ಪ್ರವೇಶ ಇಲ್ಲ, ಸೂರ್ಯ ಬಂದಲ್ಲಿ ಕತ್ತಲೆ ನಿಲ್ಲುವುದಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ದಕ್ಕುವನೇ, ನಿನ್ನ ತಮೋ ಗುಣವನ್ನು ಬಿಡು, ತಾಮಸವನ್ನು ಅಂಗೀಕರಿಸಬೇಡ. ನೀನು ರಾಕ್ಷಸಿ ಪ್ರವೃತ್ತಿಯನ್ನು, ದಾನವ ಪ್ರವೃತ್ತಿಯನ್ನು ನೀನು ಅಂಗೀಕರಿಸಬೇಡ, ಅದನ್ನು ಹಿಡ್ಕೊಳ್ಬೇಡ. ಆ ತಾಮಸವನ್ನು ಬಿಡು, ನೀನು ಸಾತ್ವಿಕನಾಗುವಂತ ಅರ್ಥ. ಎಲವಲೆ ಸುರಭೋಜ ಗೊಡ್ಡ ಕಳೆ ಸುಪರುವ ಸುಧೇನು, ಪಳುಕಿನ ಶಿಲೆಯ ಸುಮನೋರತ್ನ ಕಿರುಗಲ್ಲೆ ಮಹಾಮೇರು. ನೋಡಿ ಏನು ಉಪಮೆಯನ್ನು, ಏನು ಅಲಂಕಾರದ ಭಾಷೆಯಲ್ಲಿ ತೊರವೆಯಲ್ಲಿ ಹೇಳ್ತಾನೆ ನೋಡಿ. ಕಲ್ಪವೃಕ್ಷವು ಬೂರುಗದ ಮರವೇ, ರಾಮ ಕಲ್ಪವೃಕ್ಷದಂತೆ, ರಾವಣ ನೀನು ಬೂರುಗದ ಮರದಂತೆ. ಕಲ್ಪಿಸಿದ್ದನ್ನು ಕೊಡುವಂತಹದ್ದು ಕಲ್ಪವೃಕ್ಷ. ದೇವಲೋಕದ ಕಾಮಧೇನು ಗೊಡ್ಡು ಹಸು ಅಂತ ಮಾಡಿದೀಯ ನೀನು, ಅದು ಕಾಮಿಸಿದ್ದನ್ನು ಕೊಡುವಂತಹದ್ದು. ಅಂದರೆ ಸಜ್ಜನರು ಕಾಮಿಸಿದ್ದು, ಕೆಟ್ಟವರು ಕಾಮಿಸಿದ್ದಲ್ಲ. ಕಲ್ಪವೃಕ್ಷ ಸಜ್ಜನರು ಕಲ್ಪಿಸಿದ ಒಳ್ಳೆಯ ವಿಷಯವನ್ನು ಕೊಡುವಂತಹದ್ದು, ಕೆಟ್ಟದ್ದನ್ನು ಕೊಡುವಂತಹದ್ದಲ್ಲ ಅದು. ಹಾಗಣ ಇದು ನೀನು ಗೊಡ್ಡು ಹಸು, ತಂಬಿಗೆ ಹಿಡ್ಕೊಂಡೋದ್ರೆ ನೀನು ಎತ್ತಾಗ್ತಿ, ಹಾಗೆ ಅಂತ ನೀನು ನೇಗಿಲು ಹಿಡ್ಕೊಂಡೋದ್ರೆ ನೀನು ಆಕಳಾಗ್ತಿ, ನೀ ಅಂತವ. ಭಗವಂತ ಹಾಗಲ್ಲ, ರಾಮ ಅವ ಸುರದೇನು, ಅವ ಕಾಮಧೇನು, ನೀನು ಗೊಡ್ಡು ಹಸು. ಅವ ಹೇಳ್ತಾನೆ ನೀನು ಸಾಮಾನ್ಯ ಕಲ್ಲು, ಬಂಡೆ ಕಲ್ಲು, ನೀನು ಕರಿಕಲ್ಲು, ಅವನು ಚಿಂತಾಮಣಿಯ ಶಿಲೆ, ಚಿಂತಿಸಿದ್ದನ್ನು ಕೊಡುವಂತಹ ಚಿಂತಾಮಣಿ. ಸ್ಫಟಿಕದ ಶಿಲೆ ಯಾವುದು, ಅವ ಸ್ಫಟಿಕ ಸದೃಶ. ಸ್ಫಟಿಕ ಯಾವುದನ್ನೇ ಸ್ಪರ್ಶ ಮಾಡಲಿ ಅದು ಸ್ಫಟಿಕ ಆಗ್ತದೆ. ನೀನು ಕಬ್ಬಿಣದ ತುಂಡು, ಯಾವುದನ್ನು ನೀನು ಮುಟ್ಟಿದ್ರು, ನಿನಗೆ ಯಾವುದು ಮುಟ್ಟಿದ್ರು ನೀನು ಮಣ್ಣಾಗಿ ಹೋಗ್ತಿ. ಮಹಾಮೇರು ಪರ್ವತ ರಾಮ, ನೀನು ಸಾಮಾನ್ಯ ಬಂಡೆಕಲ್ಲು, ಅಂತಹ ಮೇರುವಿನ ಮುಂದೆ ನೀನು ಹೋಗಬೇಡ ಅಂತ ಉಪಮೆಯನ್ನು. ದಡ್ಡ ರಾಜತಿಲಕನಾದ ರಘುರಾಮನು ಮಾನವನೇ, ದೇವರೊಡನೆ ನಿನ್ನ ಪರಾಕ್ರಮ ನಿಲ್ಲುವುದೇ. ದುಷ್ಟ ಕೇಡನ್ನು ಎಣಿಸಬೇಡ, ನೀನು ಒಳ್ಳೆಯವನಾಗು. ಯಾಕೆ ನೀನು ಮೈ ಮೇಲೆ ಹೇಳ್ಕೊಳ್ತಿ ಆ ರಾಮನೆಂಬಂತಹ ಮಹಾಮೇರುವನ್ನು, ರಾಮನೆಂಬಂತಹ ಸುರದೇನುವನ್ನು, ರಾಮನೆಂಬಂತಹ ಕಲ್ಪವೃಕ್ಷವನ್ನು, ರಾಮನೆಂಬಂತಹ ಚಿಂತಾಮಣಿಯನ್ನು? ಹೀಗೆ ಬಹು ಬಗೆಯಲ್ಲಿ ಆ ಭಗವಂತನ ಅವತರಣವನ್ನು ಉಪಮೆಯನ್ನು ಇಟ್ಟುಕೊಂಡು ಹೋಗ್ತಾನೆ. ಮುಂದೆ ನೋಡೋಣ. ಉದಗದೊಳಗಿದ್ದಂದು ವೈರವ ಒದಗಿದ ಮಧುಕೈಟಭರ ಮೇಧದಲ್ಲಿ ಮುಸುಕಿದ ನಣ್ಣವವ ನಿಲ್ಲಿಸಿದನು ಮೇದಿನಿಯ. ಮೊದಲು ಬಳಿಕೀಚೆಯಲಿ ಬಹುರೂಪದಲ್ಲಿ ಬಂದು ತಮಾದಿಗಳ ಯಮಸದನ ಕಟ್ಟಿದನವ. ಅಟ್ಟಿದನವರಿಗಿಂದ ಅತಿಬಲನೆ ನೀನೆಂದ ಕಂದ. ಉದಕದೊಳಗಿದ್ದಲ್ದು ವೈರವ ಒದಗಿದ ಮಧುಕೈಟಭರ ಕೊಂದ ಕಂದ. ಉದಕದೊಳಗಿದ್ದ ಅಂದರೆ ಮತ್ಸ್ಯಾವತಾರವನ್ನು ಇಲ್ಲಿ ಹೇಳ್ತಾನೆ. ನೀರಿನಲ್ಲಿ ಮೀನು ವಿಷ್ಣು, ಅದೇ ಶ್ರೀಮನ್ನಾರಾಯಣ ಆಮೆಯ ಅವತಾರಗಳಲ್ಲಿದ್ದ. ನೋಡಿ, ಭಗವಂತನ ಅವತರಣದ ವಿಷಯವನ್ನು ಹೇಳ್ತಾನೆ. ಆದಿಯಲ್ಲಿ ಮಧುಕೈಟಭರೆಂಬಂತಹ ದಾನವರಿದ್ರು, ಮಹಾವಿಷ್ಣುವಿನ ಕಿವಿಯ ಕಿಲ್ಪಿಚದಿಂದ ಹುಟ್ಟಿದವರು. 5,000 ವರ್ಷ ಯುದ್ಧ ಮಾಡ್ತಾನೆ. ಅದು ದೇವಮಾನ, ನಮ್ಮ ಊರಿನ ಸಂವತ್ಸರ ಅಲ್ಲ ಅದು. ಅದು ಬ್ರಹ್ಮನ ಕಾಲಮಾನದಲ್ಲಿ ಅವರನ್ನು ಕೊಲ್ತಾನೆ. ಮಧುಕೈಟಭರನ್ನು ತನ್ನ
ಜಂಗೆಯಲ್ಲಿ ಇರಿಸಿ ಅವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡ್ತಾನೆ. ಹಾಗಾದ ಕಾರಣ ಇವನು ಮಾಧವ, ಮೇದಿನಿಯನ್ನು ನಿರ್ಮಾಣ ಮಾಡಿದ ಕಾರಣ. ಎಲ್ಲ ಜೀವಜಾಲಗಳಿಗೆ ಏಕಕೋಶದಿಂದ ಅನಂತಕೋಶದವರೆಗೆ ಈ ಜೀವಜಾಲಗಳಿಗೆ ತಾಯಿ ಯಾರು ಅಂತ ಕೇಳಿದರೆ ಭೂಮಿ. ಮಾ ಅಂದರೆ ಭೂಮಿ, ತಾಯಿ, ಎಲ್ಲರಿಗೂ ಆಶ್ರಯವನ್ನು ಕೊಡುವಂತಹದ್ದು. ಆ ಭೂಮಿಗೆ ಯಜಮಾನ, ಧವ, ಗಂಡ ಎಂಬ ಅರ್ಥದಲ್ಲಿ ಮಾಧವ, ಎಲ್ಲರಿಗೂ ತಾಯಿಯಾದ ಭೂಮಿ ದೇವಿಗೆ ಮಾಂಗಲ್ಯವನ್ನು ಕೊಟ್ಟವ, ಭೂಮಿ ದೇವಿಯನ್ನು ರಕ್ಷಣೆ ಮಾಡಿದವ ಅವ ಶ್ರೀಹರಿ, ಅವ ಮಾಧವ. ಮಧುಧ್ವಂಸಿ ಅವನು ತನ್ನ ಲೀಲೆಗೆಯನ್ನು ಅಥವಾ ತನ್ನ ಮಹಾತ್ಮೆಯನ್ನು ಪ್ರಕಟಿಸುವುದಕ್ಕೆ ಬೇಕಾಗಿ ಈ ಭೂಮಿಯನ್ನು ನಿರ್ಮಾಣ ಮಾಡಿದ್ದಾನೆ, ಮಾಧವನಾಗಿದ್ದಾನೆ, ತಾನು ಸೃಷ್ಟಿಸಿದ್ದಾನೆ. ಆಮೇಲೆ ವೇದ ಅಂದರೆ ಪ್ರಪಂಚಕ್ಕೆ ಕೊಡುವಂತಹ ಬೆಳಕು, ಜ್ಞಾನ, ಅದು ಜ್ಞಾನ ನಿಧಿ. ಅದನ್ನು ತಮ ಅಂದರೆ ಕತ್ತಲೆ, ಆ ಹೆಸರಿನ ರಾಕ್ಷಸ ತಮಾಸುರ. ಅವ ವೇದವನ್ನಂದ್ರೆ ಜ್ಞಾನಕ್ಕೆ ಆವರಣವಾಗಿ ನಿಲ್ತಾನೆ, ಜ್ಞಾನಕ್ಕೆ ಕತ್ತಲೆಯ ಮುಸುಕನ್ನು ಹಾಕ್ತಾನೆ. ಅವನನ್ನು ಮತ್ಸ್ಯನಾಗಿ ಬಂದು ಕೊಲ್ತಾನೆ ಶ್ರೀಮನ್ನಾರಾಯಣ. ಹಾಗೆ ವೇದವನ್ನು ಉದ್ಧರಿಸಿದವನು. ಅದೇ ಇಡೀ ಜಗತ್ತು ಪ್ರಳಯ ಆಗುವ ಹೊತ್ತಿಗೆ ಅವನು ಮುಳುಗುವಂತಹ ಇಡೀ ಜಗತ್ತಿನ ಸತ್ವವನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ. ಆ ಭಾರ ಮುಳುಗುವಾಗ ಅವನು ವರಾಹನ, ಅವನು ಕೂರ್ಮನಾಗಿ ರೂಪದಿಂದ ಆಧರಿಸ್ತಾನೆ. ಅಲ್ಲದೇ ಇದ್ದರೆ ಸಮುದ್ರ ಮಥನ ಮಾಡುವ ಕಾಲಕ್ಕೆ ಮೇರುವನ್ನು ಕೂರ್ಮನಾಗಿ ಚಿಪ್ಪಿನಲ್ಲಿ ಆಧರಿಸ್ತಾನೆ. ಹಾಗೆ ಕೂರ್ಮಾವತಾರ ಮಾಡಿದವನವನೇ. ಕಲ್ಪವೃಕ್ಷ, ಕಾಮಧೇನು, ಐರಾವತ, ಏನೇನು ಸುವಸ್ತುಗಳು ಬಂತ ಸಮುದ್ರ ಮಥನದಲ್ಲಿ, ಅದಕ್ಕೆ ಕಾರಣ ಇವ. ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ವರಾಹನಾಗಿದ್ದಾನೆ ಅವ, ಭೂಮಿದೇವಿಯನ್ನು ಹಿಂಸೆ ಮಾಡುವಾಗ. ಅದೇ ಒಬ್ಬ ಹಿರಣ್ಯಕಶಿಪು, ಅವನ ಅಣ್ಣ ಪ್ರಹ್ಲಾದನನ್ನು ಹಿಂಸಿಸುವಾಗ ಅವ ಕಂಬದಿಂದ ನರಸಿಂಹನಾಗಿ ಬಂದಿದ್ದಾನೆ. ಹೀಗೆ ಭಗವಂತನ ರೂಪ, ಅವನು ದುಷ್ಟರನ್ನು ಕೊಂದಂತಹ ಘಟನೆಗಳು, ಇದನ್ನು ಅವತಾರದ ಆವೇಶಾವತಾರ, ಅಂಶಾವತಾರ, ಅಂಶಾಂಶ ಇತ್ಯಾದಿ ಇದನ್ನು ವಿವರಿಸ್ತಾನೆ. ಯಮಪುರಿಗೆ ಕಳಿಸಿದ್ದಾನೆ ರೂಪಗಳನ್ನು ಧರಿಸಿ. ಅವರಿಗಿಂತ ನೀನು ಹೆಚ್ಚಿನ ಬಲಶಾಲಿಯ ಅಂತ ಕೇಳ್ತಾನೆ. ಆತನೇ ಈಗ ರಾಮನಾಗಿರುವವನು. ನಿನ್ನ ಪರಾಕ್ರಮದ ಮದದ ಕೊಬ್ಬು ಅವನ ಎದುರಿಗೆ ನಡೆಯುವುದಿಲ್ಲ. ನೆನಪಿಟ್ಟುಕೋ ರಾವಣ, ಯಾರು ಆದಿದೈತ್ಯರಾದಂಥ ಹಿರಣ್ಯಕಶಿಪುವ, ಹಿರಣ್ಯಾಕ್ಷನೋ, ತಮಾಸುರನೋ, ಯಾರ್ಯಾರು ರಾಕ್ಷಸರಿದ್ರು ಅವರನ್ನು ಹನನ ಮಾಡಿದ್ದಾನೆ. ಆ ಕಾರಣದ ಚಂದ್ರನ ಎದುರಿನಲ್ಲಿ ಜೂಜು ಕಲ್ಲಿನ ಅಥವಾ ಗಾಜು ಕಲ್ಲಿನ ಅಥವಾ ಜಾಜು ಕಲ್ಲಿನ ಕಾವಿ ಬಣ್ಣ ಹೊಳೆಯುವುದಿಲ್ಲ. ಆ ಕಾರಣದಿಂದ ಮಿಂಚು ಹುಳುವಿನ ಧೂರ್ತತನ ಏನುಂಟು ಅದು ಸೀತಾಪತಿ ಎದುರಿಗೆ ನಡೆಯುವುದಿಲ್ಲ. ನೀನು ಕೇವಲ ಮಿಂಚು ಹುಳುವಿನಂತೆ. ಸೀತಾಪತಿಯ ಪ್ರಖರತೆ ಅದು ಮಾರ್ತಾಂಡ ಸದೃಶ, ಸೂರ್ಯ ಸದೃಶ. ನೀನು ಪರಾಕ್ರಮದಿಂದ ರಾಮನ ನಿದ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತವ ಮಾರೀಚ ಮಕ್ಕಳಿಗೆ ಹೇಳಿದಾಗ ಹೇಳ್ತಾನೆ. ಮುಂದೆ ನೋಡೋಣ ಏನು ಹೇಳ್ತಾನೆ ಅಂತ. ಬೇಡ ಮಗನೇ ಹರಿವಿರೋಧದ ಲಾಡಿ ಕೆಟ್ಟರು ಕೆಲವರು, ಅದರೊಳಗಾಡದುಳಿದರು ಕೆಲರು ನಿನಗಿಂದ ಮರ ಸಂದೋಹ. ಕೇಡರಾಗಿ ಉದಿನಿತು ಸುಖದ ಸುರಾಡವನು, ಕೊಂಡೆಯರ ನುಡಿಗೆ ನಿವಾಡವನು ಮಾಡದಿರು ಕೂಡದಿರಪಜಯಾಂಗನೆಯ, ಕೂಡದಿರು ಅಪಜಯಾಂಗನೆಯ, ಅಪಜಯಾಂಗನೆಯ ಕೂಡದಿರು ಮಗನೇ. ಬೇಡ ಹರಿವಿರೋಧ ಮಾರೀಚನ ನೀತಿಯ ಸಾರವನ್ನು ನೀವು ಕಾವ್ಯ ವಾಚನದಿಂದ ಗಮನಿಸಿರ್ಬೋದು, ಬಳಸಿದ ಭಾವದಲ್ಲಿ ಗಮನಿಸಿರ್ಬೋದು. ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ ಹೇಳಿದಾಗ ಹೇಳುವಂಥದ್ದು ಬೇಡ ಕಂದ. ನೋಡಿ, ಮಾರೀಚ ರಾಕ್ಷಸ ಸಂದೋಹವನ್ನು ಉಳಿಸುವ ಅವನ ಮನೋಧರ್ಮವನ್ನು ಗಮನಿಸಬೇಕು. ಯಾಕಂದರೆ ಇಡೀ ರಾಕ್ಷಸರು ಪಾತಾಳದ ಅಡಗಿಕೊಂಡಿದ್ರು ವಿಷ್ಣುವಿನ ಚಕ್ರಾಘಾತಕ್ಕೆ. ಕೈಕಸೆಯ ತ್ಯಾಗದಿಂದ ರಾಕ್ಷಸ ತೋಟ ಬೆಳೆಯಿತು, ಬೀಜವಾಪನ ಆಯಿತು. ವಿಶ್ವವಸುವಿನ ಅನುಗ್ರಹ, ವಿಶ್ವವಸುವಿನ ಜೊತೆಗೆ ಮದುವೆ ಆಗಲಿಲ್ಲ,
ಸಪ್ತಪದಿ ತುಳಿಲಿಲ್ಲ, ತಾಳಿಬಂಧ ಆಗಲಿಲ್ಲ. ಬದಲಾಗಿ ಕೇವಲ ರಾಕ್ಷಸ ಸಂತಾನದ ಉತ್ಕರ್ಷಕ್ಕೆ ಬೇಕಾಗಿ ಕೈಕಸೆ ದೊಡ್ಡ ತ್ಯಾಗವನ್ನು ಮಾಡಿದ್ದಾಳೆ. ಇದೆಲ್ಲ ಇದಕ್ಕೆಲ್ಲ ಸಾಕ್ಷಿ ಮಾರೀಚಾದಿಗಳು. ಅದೇ ರಾಕ್ಷಸ ಪರಂಪರೆ ರಾವಣನ ಕಾಲದಲ್ಲಿ ಜಗತ್ತು ಗಮನಿಸುವಂತೆ ಬೆಳೆದಿದೆ, ಗೌರವ ಬಂದಿದೆ. ಒಂದು ರಾಮ ವಿರೋಧದಿಂದ, ಅದು ಕಾರಣವೇ ಇಲ್ಲದೆ ಶೂರ್ಪನಖಿಯ ಕೇವಲ ಕುಚೋದ್ಯದ ಮಾತುಗಳಿಂದ ಇವನು ಸ್ತ್ರೀಲಂಪಟನಾಗಿ ಪುನಃ ಬಯಸಿ ಹೊರಟಿದ್ದಾನೆ. ಇದವನ ಬೇಡ ಮಗನೇ. ಕೆಲವರು ವಿಷ್ಣು ವಿರೋಧಿಗಳಾಗಿ ಕೆಟ್ಟರು. ರಾವಣ, ಹಿರಣ್ಯಾಕ್ಷನೋ ಹಿರಣ್ಯಕಶಿಪು ಇವರೆಲ್ಲ ಯಾರು? ವಿಷ್ಣು ವಿರೋಧಿಗಳಾದರು, ಕೆಟ್ಟು ಹೋದರು. ರಾಕ್ಷಸರು ಅಳುದು ಹೋದರು ವಿಷ್ಣು ವಿರೋಧಿಗಳಾಗಿ. ವಿಷ್ಣು ವಿರೋಧಿಗಳಾಗದೆ ಕೆಲವರು ಬದುಕಿಕೊಂಡ್ರು. ಪ್ರಹ್ಲಾದ, ವಿರೋಚನ, ವೈರೋಚನಿ ಅಂದರೆ ಇಂದ್ರಸೇನ ನಾಮಕನ ಅಂತ ಬಲಿ, ಇವರೆಲ್ಲ ವಿಷ್ಣು ವಿರೋಧಿಗಳಾಗಲಿಲ್ಲ. ಅಂದರೆ ರಾಕ್ಷಸರೆಲ್ಲ ವಿಷ್ಣು ವಿರೋಧಿಗಳಲ್ಲ. ವಿಷ್ಣು ವಿರೋಧಿಗಳಾದ ರಾಕ್ಷಸರು ಸತ್ರು, ವಿಷ್ಣುವನ್ನು ವಿರೋಧ ಮಾಡದೇ ಇರುವ ರಾಕ್ಷಸರು ಬದುಕಲಿಲ್ಲೋ ರಾವಣ ಅಂತ ಹೇಳ್ತಾನೆ. ವಿಷ್ಣು ವಿರೋಧಿಗಳಾಗದೆ ಬದುಕಿಕೊಂಡ್ರು. ಅವರೆಲ್ಲ ಒಳ್ಳೆಯವರಾದರು, ಬದುಕಿಕೊಂಡ್ರು. ದೇವತೆಗಳು ನಿನಗೆ ಹೆದರಿಕೊಂಡಿದ್ದಾರೆ. ಇಡೀ ದೇವಲೋಕವನ್ನು ಗಾಳಿಯ ಅಧಿಪತಿ, ಬೆಂಕಿಯ ಅಧಿಪತಿ, ನೀರಿನ ಅಧಿಪತಿ, ಯಮನೋ ನಿರುತಿಯೋ ಕುಬೇರನೋ ಸಂಪತ್ತಿನ ಅಧಿಪತಿಯೋ ಇವರು ಎಲ್ಲರೂ ಭೀತರಾಗಿದ್ದಾರೆ. ಇಂದ್ರಾದಿಗಳು ಭೀತರಾಗಿದ್ದಾರೆ. ಹಾಗಾದ ಕಾರಣ ಅವರ ದೂರಿನಂತೆ ಬಂದದ್ದು ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ. ಈಗ ನೀನಾಗೆ ಚಾಡಿಕೋರರ ಮಾತಿನಿಂದ ಕಿವಿಗೊಟ್ಟು ನಿನ್ನ ಸಂತೋಷವನ್ನು ಹಾಳು ಮಾಡಬೇಡ ಹೇಳು. ಚಾಡಿಕೋರರ ಮಾತಿದು, ಶೂರ್ಪನಖೆ ಮಾತು, ಕೋರಳ ಮಾತದು. ಸೋಲಿನ ಸತಿಯನ್ನು ನೀನು ಕೂಡಬೇಡ ಹೇಳ್ತಾನೆ. ನಿನಗೆ ಸೋಲೆ ಬರುವಂಥದ್ದು. ನಿನಗೆ ಜಯಲಕ್ಷ್ಮಿ ಬರುವುದಿಲ್ಲ, ಭಾಮಿನಿ ಬರುವುದಿಲ್ಲ. ನಿನಗೆ ದರಿದ್ರ ಲಕ್ಷ್ಮಿ ಬರ್ತಾಳೆ ನಿನ್ನ ಹತ್ರ. ನೀನದಕ್ಕೆ ಬೇಕಾಗಿ ಹೋಗಬೇಡ. ನಿನ್ನ ವೈಭವದ ಕಲ್ಪವೃಕ್ಷವನ್ನು ಕತ್ತರಿಸಿ ಹಾಕಬೇಡ ಅಂತ ಹೇಳ್ತಾನೆ. ವೈಭವದ ಕಲ್ಪವೃಕ್ಷ ನಿನ್ನಲ್ಲಿದೆ. ಚತುರ್ದಶ ಭುವನದಲ್ಲ 14 ಲೋಕದ ಒಡೆತನ ನಿನಗಿದೆ. ಕಾಮಧೇನುವನ್ನು ಕೊಲ್ಲಬೇಡ. ಒಂದು ಊರಿನ ಮಾತುಂಟು, ದಿವಸಕ್ಕೆ 1 ಚಿನ್ನದ ಮೊಟ್ಟೆ ಇಡ್ತಿತ್ತಂತೆ ಕೋಳಿ. ದಿವಸಕ್ಕೆ 1 ಅದನ್ನು ಮಾರಾಟ ಮಾಡ್ತಿದ್ದ. ಯಜಮಾನನಿಗೆ ಏನಾಯಿತು, ದಿವಸಕ್ಕೆ 1 ಇಡ್ತಾರೆ, ಹಾಗಾದ್ರೆ ಹೊಟ್ಟೆ ಒಳಗೆ ತುಂಬ ಇರ್ಬೋದು ಅಂತ ಕೋಳಿಯನ್ನು ಕೊಯ್ದ. ಏನಿಲ್ಲ ಹೊಟ್ಟೆಯಲ್ಲಿ, ಅದು ಒಂದೇ ಚಿನ್ನದ ಮೊಟ್ಟೆ ಉತ್ಪತ್ತಿ ಆಗುವಂಥದ್ದು. ದಿವಸಕ್ಕೆ ಸತ್ತೋಯ್ತದ್ದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ. ಇದೊಂದು ಹಳ್ಳಿಯ ಒಂದು ಉದಾಹರಣೆಯನ್ನು ನಾನು ಹೇಳಿದ್ದು. ಬಯಸಿ ಪಡೆದ ರತ್ನವನ್ನು ಕಡಲಿಗೆ ಸೆಯಬೇಡ. ಇದಕ್ಕಿಂತ ಮುಂದಿನ ಮಾತು ಬಹಳ ಮುಖ್ಯವಾದದ್ದು. ಅದು ಪುಲಸ್ಯ ಮುನಿಯ ಶ್ರೇಷ್ಠ ವಂಶದ ಏಳಿಗೆಯ ಯೌವನವೆಂಬ ತರುಣಿಯ ತಲೆ ಕೂದಲನ್ನು ಬೋಳಿಸಬೇಡ. ನೋಡಿ ಮಾರೀಚನ ಮಾತಿನ ಅರ್ಥ ನೋಡಿ. ಪುಲಸ್ಯ ಮುನಿಯ ಪರಂಪರೆ, ವಿಶ್ರವಸ ಮುನಿಯ ಅನುಗ್ರಹ, ಅದರಿಂದ ಏಳಿಗೆಯ ಯೌವನವೆಂಬಂತಹ ತರುಣಿ ನಿನಗೆ ಏಳಿಗೆಯಾಗಿದೆ. ರಾವಣ ಹುಟ್ಟುವಾಗ ಬಡತನ ಇತ್ತು, ಪ್ರಪಂಚಕ್ಕೆ ಮುಖ ತೋರಿಸುವ ಹಾಗಿಲ್ಲ. ಹರಿದ ಬಟ್ಟೆ, ಮುರಿದ ಗೆಲ್ಲು, ಕುಳಿತುಕೊಳ್ಳುವುದಕ್ಕೆ ಕಲ್ಲು, ಮಲಗಲಿಕ್ಕೆ ಹುಲ್ಲು, ಇಂತಹ ದಯನೀಯ ಸ್ಥಿತಿ ಇತ್ತು ಕೈಕಸೆಗೆ. ಇಂತಹ ಬಡತನದಿಂದ ರಾವಣ ಮೇಲೆ ಬಂದವ. ಇಂತಹ ರಾವಣನಲ್ಲಿ ಹೇಳುವುದು, ಈಗ ನಿನಗೆ ಪರಂಪರೆಯಲ್ಲಿ ಏಳಿಗೆಯ ಯೌವನವೆಂಬಂತಹ ತರುಣಿ ಅದು ನಿನ್ನ ಜೊತೆಗಿದ್ದಾಳೆ. ಭಾಗ್ಯಲಕ್ಷ್ಮಿ ಇದ್ದಾಳೆ ನಿನ್ನ ಜೊತೆಗೆ. ಅವಳ ತಲೆ ಕೂದಲನ್ನು ಬೋಳಿಸಬೇಡ. ಹೀಗೆ ಮರಿಮಗನಿಗೊಬ್ಬ ಅಜ್ಜ ಹೇಳುವಾಗೆ, ಮಗನಿಗೆ ತಂದೆ ಹೇಳುವಾಗೆ, ಮೊಮ್ಮಗನಿಗೆ ಹೇಳುವಾಗೆ, ಒಬ್ಬ ಮುತ್ತಯ್ಯ ಹೇಳುವಾಗ ಅವನಿಗೆ ಹೇಳ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ ಮಾರೀಚ ನೀತಿಯನ್ನು ಕೇಳೋಣ. ಹುಳಿಗಲಸಿದರೆ ಕೊಡನ ಹಾಲವು ನಳಿವುದೇ, ಕ್ಷೀರಾಂಬುನಿಧಿ ಮೀನ್ ಬುಲಿಗ ನೌಕಿದಡಳುಕುವುದೇ ಮಕರೇಶ. ನೀನಿಲ್ದು ಮುಳಿದು ಮದಗೊಪ್ಪಿನಲಿ ವೈರವ ಬೆಳಸಿ ಕೆಣಕಿದೊಡ ನೃಪಾಲಕ ತಿಲಕ ತೆಕ್ಕುವನೇ ವಿವೇಕಕ್ಕೆ ಮನವ ಮಾಡಿಂದ. ವಿವೇಕಕ್ಕೆ ಮನವ ಮಾಡಿದ ರಾಮನಾರಿಂದರಿಯಲ್ಲ ಕಂದ.
ಒಂದು ಕೊಡ ಹಾಲಿಗೆ ಹುಳಿ ಹಿಂಡಿದ್ರೆ ಮೊಸರಾಗ್ತದೆ, ಅಂದರೆ ಹಾಲು ಕೆಡುತ್ತದೆ. ಮೊಸರಾಗುವುದಂದ್ರೆ ಹಾಲು ಕೆಡುವುದು ಅಂತ ನಾವು ತೆಕ್ಕೊಳ್ಬಾರದು, ಹಾಲಿನ ರೂಪ ಪರಿವರ್ತನೆ ಆಗ್ತದೆ. ಬೇಡ, ಕೊಪ್ಪರಿಗೆ ಹಾಲಿರಬಹುದು, ಒಂದು ಬಿಂದು ಹೆಪ್ಪು ಹಾಕಿದರೆ, ಹುಳಿ ಹಾಕಿದರೆ ಅದು ಪರಿವರ್ತನೆ ಹೊಂದುತ್ತದೆ. ಕ್ಷೀರಸಾಗರಕ್ಕೆ ನೀವು ಒಂದು ಕೊಡಪಾನ ಕೊಂಡೋಗಿ ಮಜ್ಜಿಗೆ ಹಾಕಿ ಹುಳಿ ಹಾಕಿ ಕ್ಷೀರಸಾಗರ ಹಾಳಾಗ್ತದೆ ಹೇಳಿ? ಆಗುವುದಿಲ್ಲಲ್ಲ. ಅದೇ ರೀತಿ ನೀನು ಒಂದು ಬಿಂದು ಹುಳಿಯಂತೆ ರಾಮ ಕ್ಷೀರಸಾಗರ ಸದೃಶನಿದ್ದಾನೆ, ಏನಾಗುವುದಿಲ್ಲ. ಒಬ್ಬ ಬೆಸ್ತ ಅಮುಕಿ ಹಿಡಿಬಹುದು, ಒಂದು ಮೀನನ್ನು ಹಿಡಿಬಹುದು, ಸ್ವಲ್ಪ ದೊಡ್ಡದು ಹಿಡಿಬಹುದು. ಬೆಸ್ತನಿಗೆ ಅಮುಕಿ ಮಕರವನ್ನು, ಮೊಸಳೆಯನ್ನು ಹಿಡಿಲಿಕ್ಕಾಗುವುದಿಲ್ಲ, ಅದು ಬೆಸ್ತನನ್ನೇ ಕಚ್ಚಿಕೊಂಡು ಹೋಗ್ತಾರೆ. ಯಾಕೆ? ನೀರಿನಲ್ಲಿ ಮೊಸಳೆಗೆ ಬಲ, ನೆಲದಲ್ಲಿ ಆನೆಗೆ ಬಲ. ಕ್ಷೀರಸಾಗರ ಶಯನನಾದಂತಹ ಭಗವಂತನಿಗೆ ಬಲ ನಿನಗಿಂತ ಹೆಚ್ಚು ಪುಣ್ಯಾತ್ಮ. ಬೆಸ್ತ ಅಮುಕಿದರೆ ಮೊಸಳೆಯನ್ನು ಹಿಡಿಲಿಕ್ಕಾಗುವುದಿಲ್ಲ. ಆ ಕಾರಣದಿಂದ ನೀನು ಎಷ್ಟು ಪರಾಕ್ರಮದಿಂದ ಬೊಬ್ಬೆ ಹಾಕು, ನಿನ್ನ ದ್ವೇಷವನ್ನು ಬೆಳೆಸಿಕೊಂಡು ಕೆಣಕಿದರೆ ರಾಮ ಧೈರ್ಯ ಕೆಡುವುದಿಲ್ಲ ಮಗನೇ. ವಿವೇಕಕ್ಕೆ ಮನಸ್ಸು ಕೊಡುವಂತ ಮಾರೀಚ ಹೇಳ್ತಾನೆ. ತಾಟಕಿಗಿಂತ ಬಲಶಾಲಿಗಳಿದ್ದಾರ? 1000 ಆನೆಯ ಬಲ ತಾಟಕಿಗೆ, ಅವಳನ್ನು ಗೆದ್ದವರಿಲ್ಲ, ಎಲ್ಲರೂ ಭೀತರಾದವರೇ. ಬೇಡ, ಸುಬಾಹುವನ್ನು ಮೀರಿಸಿದವರಿದ್ದಾರ ವಿಕ್ರಮದಲ್ಲಿ, ತಾಟಕಿಯ ಮಗ ಇಲ್ಲ. ಆದರೆ ವಿರಾಧನಿಗಿಂತ ಹೆಚ್ಚಿಗಿದ್ದಾರೋ ವೀರರಲ್ಲಿ. ಸೀತೆಯನ್ನು ಎತ್ತಿಕೊಂಡು ಹೋಗ್ಲಿಲ್ವವ? ಸೀತೆಯನ್ನು ಎತ್ತಿಕೊಂಡು ಹೋದವನಿಗೆ ಯಾವ ಸ್ಥಿತಿ ಆಗ್ತದೆ ಅಂತ ವಿರಾಧ ವಧೆಯಲ್ಲಿ ನೋಡು ನೀನು. ಆ ವಿರಾಧನ ಕೈಯನ್ನು ಕಡಿದು, ಕಾಲು ಕಡಿದು, ಹೊಟ್ಟೆಯನ್ನು ಬಗುದು, ತಲೆ ಕಡಿದು. ಹಾಗಾದರೆ ಸೀತೆಗೆ ಯಾರಾದರೂ ದ್ರೋಹ ಮಾಡಲಿಕ್ಕೆ ಹೋದರೆ, ಸೀತೆಯ ಮೇಲೆ ಕೆಟ್ಟದ ಆಲೋಚನೆ ಮಾಡಿದರೆ, ಸೀತಾಪಾರವನ್ನು ಯತ್ನಿಸಿದರೆ ವಿರಾಧನಿಗೆ ಬಂದಂತಹ ಸ್ಥಿತಿ ಬರ್ತದೆ. ರಾವಣ ನಿನ್ನ ಸಮೂಲ ನಾಶ ಆಗಿ ಹೋಗ್ತದೆ, ರಾಮನ ಸಿಟ್ಟು ದ್ವಿಗುಣಗೊಳ್ಳುತ್ತದೆ. ಹೀಗೆ ಉಪಮೆಯನ್ನಿಟ್ಟುಕೊಂಡು ರಾವಣನಿಗೆ ರಾಮನ ಪರಾಕ್ರಮವನ್ನು ಹೇಳ್ತಾರೆ. ಕದನದಲ್ಲಿ ಶೂರ್ಪನಖಿಗಿಂತ ಅಧಿಕರು ಯಾರು ಹೇಳು? ಶೂರ್ಪನಖಿಯು ಹಾಗೆ ಬಹಳ ಕದನ ಕೋಲಾಹಲ ಉಳ್ಳವಳವಳು. ಅವಳಿಗೇನಾಯಿತು? ಕಿವಿ ಉಳಿಸಿಕೊಳ್ಳಿಕ್ಕಾಯ್ತಾ? ಮೂಗು ಉಳಿಸಿಕೊಳ್ಳಿಕ್ಕಾಯ್ತಾ? ಅದಾಗಲಿಲ್ಲ. ಕರದೂಷಣಾದಿಗಳು ಸಾಮಾನ್ಯರು. ರಾವಣನಿಗೆ ಸಮತುಲ್ಯನಾದಂಥ ವಿಕ್ರಮ ಕರಾಸುರ, ಅದು ಒಂದು ಉಲ್ಲೇಖ ಇದೆ. ಕರಾಸುರನ ವಿಕ್ರಮವನ್ನು ಕಂಡು ಲಂಕೆಯಲ್ಲಿ ಮುಂದೆ ತನಗೆ ಕರಾಸುರನೇ ಕೇಡಾದಾನು ಎಂಬ ಭಾವದಿಂದ ಅವನನ್ನು ಜನಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಎಂಬುದು ಒಂದು ಮಾತಿದೆ. ತನಗೆ ಸ್ಪರ್ಧೆಯವ, ಹಾಗಾದ ಕಾರಣ ಇಲ್ಲಿ ಇರುವುದು ಬೇಡ, ಅವ ಜನಸ್ಥಾನದಲ್ಲಿ ದೂರ ಇರಲಿ, ಆ ಭೂಭಾಗವನ್ನು ಅವನಿಗೆ ಕೊಟ್ಟು ಬಿಡೋಣ ಅಂತ ಯೋಚನೆ ಮಾಡಿ ಅಲ್ಲಿಗೆ ಕಳುಹಿಸಿದ್ದಾನೆ ಎಂಬ ಉಲ್ಲೇಖವು ರಾಮಾಯಣದಲ್ಲಿ ನಮಗೆ ಕರಾಸುರನ ವಿಕ್ರಮದಿಂದ ನಮ್ಗೆ ಗೊತ್ತಾಗ್ತದೆ. ಅಂತಹ ಅಸುರವೀರರ ಹೆಗ್ಗಳಿಕೆ ಏನಾಯಿತು ಹೇಳಿ? ಬರೇ 1.5 ಮುಹೂರ್ತ ಕಾಲದಲ್ಲಿ ರಾಮ ಏಕಾಂಗ ವೀರನಾಗಿ ಅವನನ್ನು ಕೊಲ್ಲಿಲ್ವೋ? ನೀನು ರಾಮನ ಪರಾಕ್ರಮವನ್ನು ತೋರಿಸು. ನೀನು ಶಿವಧನುಸ್ಸನ್ನು ಎತ್ತಿದ್ದಿ, ಎತ್ತಲಿಕ್ಕಾಗದೆ ಅದರಲ್ಲಿ ವಿಲ ಒದ್ದಾಡಿದ್ದಿ. ನೀನು ಕೈಲಾಸ ಪರ್ವತವನ್ನು ಎತ್ತಿದಿ, ಹೌದಾ? ಆದರೆ ರಾಮ ಲೀಲಾಜಾಲವಾಗಿ ಮರಿಯಾನೆ ಒಂದು ಕಬ್ಬಿನ ತುಂಡನ್ನು, ಕಬ್ಬಿನ ಕೋಲನ್ನು ಹೇಗೆ ಎತ್ತಿ ಮುರಿಯುತ್ತದೆ ಆ ರೀತಿ ಶಿವಧನುಸ್ಸನ್ನು ಅವನು ಮುರಿದವನಲ್ವೇ? ಅವನಿಗೆ ತಲೆಬಾಗಲಿಲ್ವೇ? ಅವ ಸೀತೆಯನ್ನು ವರಿಸಲಿಲ್ವೇ? ಹೀಗೆ ನಿಮ್ಮೆಲ್ಲರ ಮೂಗಿನ ಮೇಲೆ ಸೀರೆಯ ಸೆರಗನ್ನು ಎಳೆದು ಸೀತೆಯನ್ನು ರಾಮ ಸ್ವಾಧೀನಕರಿಸಿಕೊಳ್ಳಿಲ್ವೋ? ಸೀತಾ ಕಲ್ಯಾಣ ಆಗಲಿಲ್ವೋ ಅಂತ ಅವ ಕೇಳ್ತಾನೆ. ಹಾಗಾದ ಕಾರಣ ಯಾಕೆ ಅಲ್ಲಿ ಮೂಗಿನ ಮೇಲೆ ಸೀರೆಯ ಸೆರಗು, ಮೂಗು ತುಂಡಾದವಳ ಕತೆ ಬಂದು ಹೇಳಿದ್ದೀವನಿಗೆ. ಅದಕ್ಕೆ ಅದನ್ನೇ ಕವಿ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಹಾಗಾದ ಕಾರಣ ಒಂದು ವೇಳೆ ನಿನಗೆ ಸಿಕ್ಕಿದ್ರೂ ದಕ್ಕುವುದಿಲ್ಲ ಅಂತ ಹೇಳ್ತಾನೆ. ಕೇಳೋಣ. ಸಿಕ್ಕಲರಿಯಳು ಸೀತೆಗೆ, ಸಿಕ್ಕಲರಿಯಳು ಸೀತೆ ಸಿಕ್ಕಿದಡಕ್ಕಲರಿಯಳು ಸತ್ಯವಿದು ಕೈ ಇಕ್ಕೆ ಕದನಕ್ಕೆ ಸೋಲಲರಿಯನು ರಾಮನಿದು ಸಿದ್ಧ. ಸೊಕ್ಕಿ ಕರಿ ಹರಿಯೊಡನೆ ಸೆಣಸುವ ದಕ್ಕ ಜವಲ ಲೋಕ ಕಂಟಕ ಕಿಕ್ಕದಿರು ಸಾರಿದೆನು ನಿನ್ನ ಅನುಜರಾತ್ಮಜರ, ನಿನ್ನ ಅನುಜರಾತ್ಮಜರ ಲೋಕ ಕಂಟಕ ಕಿಕ್ಕದಿರು ಅರಿಯೋ ಆ
ಸೀತೆ ನಿನಗೆ ಸಿಕ್ಕಲಾರಳು. ಅವಕಾಶವೇ ಇಲ್ಲ ರಾವಣ, ಸೀತೆ ಸಿಗ್ಲಿಕ್ಕಿಲ್ಲ ನಿನಗೆ. ಒಂದು ವೇಳೆ ನಿನಗೆ ಸಿಕ್ಕಿದಿಲ್ಲ ಅಂತ ಆಲೋಚನೆ ಮಾಡುವ, ಒಂದು ಕ್ಷಣ, ಅದು ಶಾಶ್ವತ ಅಲ್ಲ, ತಾತ್ಕಾಲಿಕ. ಸಿಕ್ಕಿದ್ರೂ ದಕ್ಕುವುದಿಲ್ಲ, ಕೈಗೆ ಬಂದದ್ದು ಬಾಯಿಗಿಲ್ಲ ಅಂತ ಒಂದು ಲೋಕದ ಮಾತುಂಟು. ಕೈಗೆ ಸಿಕ್ಕಿದ್ರು ಬಾಯಿಗೆ ಬರಲಿಲ್ಲ, ಹೊಟ್ಟೆಗಿಳಿ ಸಿಕ್ಕಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ಹೊಟ್ಟೆಗಿಳಿಸುವ ಪ್ರಯತ್ನ ಪಟ್ಟರೆ ಗಂಟಲಿನಲ್ಲಿ ಸಿಲುಕಿಕೊಳ್ಳುವುದು ಅಂತ ಮತ್ತೊಂದು ಮಾತುಂಟು. ಇದು ಲೋಕರೂಢಿ. ಹಾಗೆ ಸಿಕ್ಲಿಕ್ಕಿಲ್ಲ, ಸಿಕ್ಕಿದ್ರೂ ದಕ್ಕಲಿಕ್ಕಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಮಾರೀಚ ಹೇಳ್ತಾನೆ. ಇದು ಸತ್ಯ, ಇದು ಸತ್ಯಸ್ಯ ಸತ್ಯ. ಸೀತೆ ನಿನಗೆ ಸಿಕ್ಕುವುದಿಲ್ಲ ಮತ್ತು ದಕ್ಕುವುದಿಲ್ಲ. ನೀನು ರಾಮನನ್ನು ಯುದ್ಧಕ್ಕೆ ತೊಡಗಿದರೆ ಅವನು ಸೋಲನ್ನೇ ತಿಳಿದವನಲ್ಲ. ಸೊಕ್ಕಿದ ಆನೆ ಸಿಂಹದ ಜೊತೆಗೆ ಹೋರಾಟ ಮಾಡಲಿ, ಆನೆಗೆ ಜಯ ಉಂಟ ಹೇಳು? ಆನೆಯ ಗಂಡಸ್ಥಳವನ್ನು ಭೇದಿಸುವುದೇ ಮರಿಸಿಂಹಕ್ಕೂ ಲಕ್ಷ್ಯವಾಗಿರ್ತದೆ. ಇದು ಮುಖ್ಯ, ಇದು ಮುಖ್ಯ. ಆ ಕಾರಣದಿಂದ ನೀನು ಸೊಕ್ಕಿದ ಆನೆ, ಆದರೆ ಸಿಂಹದ ಜೊತೆಗೆ ಹೋರಾಡೋದು ಆಶ್ಚರ್ಯ ಹೇಗೆಯೋ ಹಾಗೆ ನೀನು ರಾಮನಲ್ಲಿ ಹೋರಾಡೋದು. ನಿನ್ನ ತಮ್ಮಂದಿರು, ನಿನ್ನ ಮಕ್ಕಳು, ನಿನ್ನ ಮರಿ ಮಕ್ಕಳು, ರಾಕ್ಷಸ ಸಂತಾನ ಏನಿದೆ, ಇವನನ್ನು ನೀನು ಯಮಪುರಿಗೆ ಎಸೆಯುವ ಕೆಲಸ ಮಾಡ್ತಿ ರಾವಣ. ನಿನ್ನ ಮಕ್ಕಳನ್ನು ನಿನ್ನ ಕೈಯಾರೆ ಯಮಲೋಕಕ್ಕೆ ನೀನು ಕಳಿಸ್ತಿ, ನಿನ್ನ ತಮ್ಮಂದಿರನ್ನು ಯಮಲೋಕಕ್ಕೆ ಕಳುಹಿಸ್ತಿ. ನಿನ್ನನ್ನು ನಂಬಿ ಬದುಕುತ್ತಿರುವ ಕೋಟಿ ಸಂಖ್ಯೆಯ ರಾಕ್ಷಸರಿದ್ದಾರೆ, ದಾನವ ಪರಂಪರೆ ಇದೆ, ಇದರ ಸರ್ವನಾಶ ಆಗಿ ಹೋಗ್ತದೆ. ನೀನು ರಾಮನನ್ನು ಕೆಣಕಬೇಡ. ಸಾರಿ ಹೇಳ್ತೇನೆ, ಬುದ್ಧಿಯ ಮಾತನ್ನು ಹೇಳಿ ಅವನಿಗೆ ಆಗಲಿಲ್ಲ, ಅವನಿಗೆ ಧರ್ಮೋಪದೇಶ ಹಿಡಿಲಿಲ್ಲ, ಹಿತ ಆಗಲಿಲ್ಲ. ರೋಗಿಗೆ ಔಷಧ ಪಥ್ಯವೇ ಅಂತ ಒಂದು ಮಾತು ಉಂಟು. ರೋಗಿ ಔಷಧವನ್ನು ತಗೊಳ್ಬೇಕು, ಆದರೆ ರೋಗ ಬಂದವನಿಗೆ ಅವನಿಗೆ ವೈದ್ಯರು ಕೊಟ್ಟಂಥ ಔಷಧ ಕಹಿ ಆಗೋದು, ಅವ ಬೇಡ ಆಡೋದು. ಹೀಗೆ ಅವನಿಗೆ ಔಷಧ ಪಥ್ಯ ಆಗಲಿಲ್ಲ. ಮಾತುಗಳನ್ನು ಅವ ಏನು ಹೇಳ್ತಾನೆ ಕೇಳೋಣ. ಒಸೆದು ಮುಂದಣ ತಾಗು ಬಾಗಿನ ಸಸಿನವನು ಕೇಳಿದನು. ಹಡೆದಡೆ ಹೆಸರಿಡಲು ಬೇಕಿವನ ರಾಮ ಗಂಜ ಬೇಕಿನ್ನೋ. ಪಶುಪತಿಯ ಮೇಲಾಣೆ, ಪಶುಪತಿಯ ಮೇಲಾಣೆ ಹುಸಿದಡೆ ಶಿಶುವಿನಾಣೆ ಎನ್ನುತ್ತ ಕೆಲಬಲ ಕಸವಳಿದು ಬಿರು ನಗೆಯ ಸೂಸಿದನ ದಶಗ್ರೀವ. ಹೊಸೆದು ಮುಂದಣ ತಾಗು ಬಾಗಿನ ಸಸಿನವನು ಕೇಳಿದನು. ಅಯ್ಯ ಅವನಿಗೆ ರೋಗಿಗೆ ಔಷಧ ಪಥ್ಯವೇ ಅಂತ ನಾನು ಪ್ರಸ್ತಾಪನ ಹೇಳಿದಾಗ ಅವನಿಗೆ ಪಥ್ಯ ಆಗಲಿಲ್ಲ. ಅವ ವಿಕಟ ನಗೆಯಿಂದ, ತಿರಸ್ಕಾರದ ಭಾವನೆಯಿಂದ, ಮಾರೀಚ ಏನೋ ಒದರ್ತಾ ಇದ್ದಾನೆ ಹುಚ್ಚನಾಗೆ ಅಂತ ತಿಳ್ಕೊಂಡ, ಅದನ್ನು ಗಮನಿಸಲೇ ಇಲ್ಲ. ನಿನ್ನ ಧರ್ಮೋಪದೇಶ ಸೊಗಸಾಗಿದೆ. ಅಬ್ಬಬ್ಬ, ಏನು ಜೊತೆಗೆ ಸಾರಥಿ ಇದ್ದನಂತೆ, ರಾವಣನ ಜೊತೆಗೆ ಸಾರಥಿ ಇದ್ದ. ಹೊಸ ಕಥೆಯನ್ನು ನನ್ನ ಕಿವಿಗಳಿಗೆ ಹೇಳಿದ್ದು ಪುಣ್ಯಾತ್ಮ ಮಾರೀಚ ಮಾವಯ್ಯ. ಹೊಸ ಕಥೆ ಹೇಳಿದ್ದೆ ನೀನು, ಸಂತೋಷ ಆಯಿತು. ನನ್ನ ಅಂಗಾಂಗಗಳು ಸಂತೋಷಪಟ್ಟವು, ಕಿವಿಗಳು ನೀನು ಹೇಳಿದ್ದರಿಂದ ಸಂತೋಷ ಆಯಿತು. ಇವನಂತ ಆಪ್ತರು ನನಗೆ ಯಾರು ಇಲ್ಲಲ್ಲ ಸಾರಥಿ, ನಮ್ಮ ಹಿತೈಷಿವ, ಭಾರಿ ಒಳ್ಳೆಯ, ನಮಗೆ ಒಳ್ಳೆಯ ಸಂತೋಷದ ವಿಷಯ ಹೇಳಿದ್ದಾನೆ, ತಿಳುವಳಿಕೆ. ಇವನಂತ ಆಪ್ತರು ಯಾರು? ರಾವಣ ಮೈ ಮುರಿದನಂತೆ. ದೊಡ್ಡ ಉತ್ಸಾಹದಿಂದ ಅಲ್ಲ, ತಿರಸ್ಕಾರ ಭಾವದಿಂದ ಮೈ ಮುರಿದನಂತೆ. ಇವನು ಪ್ರೀತಿಯಿಂದ ಮುಂದಿನ ಆಗು ಹೋಗುವ ಸತ್ಯ ಹೇಳಿದ. ನಮ್ಮ ಮೇಲೆ ದೊಡ್ಡ ಅಭಿಮಾನ ಉಂಟು ಇವನಿಗೆ, ರಾಕ್ಷಸ ಕುಲದ ಏಳಿಗೆಗೆ ಬಗೆಗೆ ಇವನಿಗೆ ಆಸಕ್ತಿ ಉಂಟು. ಹಾಗಣ ಮುಂದೆ ಹುಟ್ಟುವ ಮಕ್ಕಳಿಗೆ ಅವನ ಹೆಸರಿಡಬೇಕು. ನಾವು ರಾಮನ ಹೆಸರನ್ನು ಇಡುವ ಮುಂದಿನ ಮಕ್ಕಳಿಗೆ, ಅಲ್ಲದೇ ಇದ್ದರೆ ಮಾರೀಚನ ಹೆಸರನ್ನು ಇಡುವ, ಒಂದು ಪರಂಪರೆಯ ಅದನ್ನು ಇಡೋಣ. ರಾಮನಿಗೆ ಹೆದರಬೇಕು ನಾನು, ಶಿವನಾಣೆ, ಸುಳ್ಳಾಡಿದರೆ ಮಕ್ಕಳಾಣೆ. ಆಯಾಸದಿಂದ ಎಡಬಲಗಳನ್ನು ಜೋರಾಗಿ ನಗೆಯಾಡಿದನಂತೆ. ಈ ನಗೆಯಿಂದಲೇ ತಿರಸ್ಕರಿಸಿದ ಮಾರೀಚನ ನೀತಿಯನ್ನು ಅವನ ರಾಮನ ಅವತರಣದ ಕುರಿತಾಗಿ ಹೇಳಿದ್ದಾನೆ. ಇವ ಗಮನಿಸಲೇ ಇಲ್ಲ, ಹೆದರಿಸಿಬಿಟ್ಟ. ನೀನು ಹಿರಿಯ ಅಂತ ನಿಜ ಮಾರೀಚಯ್ಯ ಮಾವಯ್ಯ, ನೀನು ತಿಳಿದವಳಿಕೆಯುಳ್ಳ. ರಾಮ ಸಾಕ್ಷಾತ್ ಪರಮಪುರುಷ ಅಂತ ಹೇಳಿದೆ ನೀನು. ಶಿವಬ್ರಹ್ಮ ದೇವೇಂದ್ರರು ಇವರು ಶ್ರೀಮನ್ನಾರಾಯಣನಿಗೆ ದೂರು ಕೊಟ್ಟಿದ್ದಾರೆ. ಹಾಗೆ ಶ್ರೀಮನ್ನಾರಾಯಣನು ರಾಮನಾಗಿ ಭೂಮಿಯಲ್ಲಿ ಅವತರಿಸಿದ್ದಾನೆ. ಓಹ್, ನಿನಗಿರುವ ಲೋಕಜ್ಞಾನ ಎಂಥದ್ದು, ನಿನಗಿರುವ ಆಧ್ಯಾತ್ಮ ಜ್ಞಾನ ಎಂಥದ್ದು, ನಿನಗಿರುವ ಪುರಾಣ ಜ್ಞಾನ ಎಂಥದ್ದು, ನಿನಗಿರುವಂಥ
ಕಥೆಯ ಕುತೂಹಲ. ನನಗೆ ಸಂತೋಷ ಆಯಿತು ಮಾರೀಚ ಮಾವ. ಯಾರಿಗುಂಟು ನಿನ್ನಾಗೆ ತಿಳುವಳಿಕೆ ಹೇಳು ನಮ್ಮಲ್ಲಿ? ನೀನು ಹಿರಿಯವ, ನಿನ್ನ ಅನುಭವ ಬಹಳ ದೊಡ್ಡದು. ತಮಾಷೆಯಾಗಿ ಹಗುರವಾಗಿ ಅದನ್ನು ಅಲ್ಲಗಳಿತಾನೆ. ಇದಕ್ಕೆ ತಮಾಷೆಯ ಮಾತುಗಳು ಒಪ್ಪಿದ ಹಾಗೆ ಮಾಡುವಂಥ, ಅದಕ್ಕೆ ವಿಕಟ ವಿನೋದಿನಿಯಾಗಿ ಮಾರೀಚನ ಮುಂದೆ ಅವ ಕಾಣ್ತಾನೆ. ಮಧುಕೈಟಭರನ್ನು ಕೊಂದದ್ದು ನಿಜ, ನೀ ಹೇಳಿದ್ದು ಸುಳ್ಳಲ್ಲ. ಹಾಗೊಂದು ಕತೆ ಉಂಟು. ಎತ್ತದ ಜನ್ಮವೆತ್ತಿದ ಮತ್ಸ್ಯ, ವರಾಹ, ಕೂರ್ಮ, ನರಸಿಂಹನ ಕತೆ ಹೇಳಿದ್ದಾನೆ ಅವತಾರ. ಹಾಗೆ ಯಾರು ಎತ್ತದ, ಯಾರು ಹೇಳದ ಒಂದು ಜನ್ಮವನ್ನೆಲ್ಲ ಎತ್ತಿದನಲ್ಲ. ಪ್ರಾಣಿ ಆಮೇಲೆ ಪಕ್ಷಿ ಎಲ್ಲ ಆಗಿದ್ದಾನೆ ಅವ, ಅದೆಲ್ಲ ಆಗಿದ್ದಾನೆ ಅವ. ಯುದ್ಧದಲ್ಲಿ ಸಮಸ್ತ ರಾಕ್ಷರನ್ನು ಗೆದ್ದು ಬಿಟ್ಟ. ಕತೆ ಸೊಗಸಾಗಿ ಉಂಟು, ಕತೆ ಕುತೂಹಲ ಭರಿತವಾಗಿ ಉಂಟು. ನಮಗೆ ರಾಘವನನ್ನು ನಾವು ಪರದೈವವೆಂದೇ ಕಾಣಬೇಕು ಅಂತ ಹಾಸ್ಯ ಮಾಡಿದನಂತೆ, ತಮಾಷೆ ಮಾಡಿದನಂತೆ, ವಿಕಟವಾಗಿ ನಗೆಯಾಡ್ತಾನೆ, ಅದನ್ನು ತಿರಸ್ಕರಿಸ್ತಾನೆ, ಸಾರಥಿಯಲ್ಲಿ ಹಂಗಿಸ್ತಾನೆ, ಆಮೇಲೆ ಗರ್ಜಿಸ್ತಾನೆ. ನೋಡೋಣ. ಏನೆಲ್ಲವ ಮಾರೀಚ ಮಾರಿಯದೇನು ಮನೆದೊತ್ತಲ್ಲವೇ, ಚತುರಾನನಾದಿಸುರೌಗ ಸೇವಕರಲ್ಲವೇ ತನಗೆ, ನೀನು ಹೊಸಬನೆ ಹೊಗಳಬಹುದೇ ಮಾನವನ ಮಾರಣನೆಂದು, ಅಭಿದಾನದಲ್ಲಿ ಸೈರಿಸಿದ ನಿಂದಲೇ ಕೂಳ ಕೂಳ ಮಾವ ಕೇಳೆಂದ. ಏನೆಲ್ಲವೋ ಮಾರೀಚ, ಲೋ ಮಾರೀಚ, ಏನೆಲ್ಲವೋ ಮಾರೀಚ, ನಿಂದನೀಯ ಮಾತುಗಳಿಂದ, ರಾಕ್ಷಸ ಸಹಜವಾದ ಗರ್ಜನೆಯ ಮಾತಿನಿಂದ, ಅದಟಿನ ಮಾತಿನಿಂದ ಮಾರೀಚನನ್ನು ಜರೆದು ಮಾತಾಡ್ತಾನೆ, ಬೊಬ್ಬಿರಿದು ಮಾತಾಡ್ತಾನೆ. ಏನು ಹೇಳುತ್ತೀನಿ ನೀನು? ಮಾರಿ ಮಾರಿ ನನ್ನ ಮನೆಯ ದಾಸಿ, ನನ್ನ ಮನೆಯ ಮೆಟ್ಟುಗಲ್ನಲ್ಲಿ ಸೊಂಟ ಮುರಿದು ಬಿದ್ದಿದ್ದಾಳೆ ಅವಳು. ನೀನು ರಾಮನನ್ನು ಮಾರಿಯನ್ನು ಎಳಿಬೇಡಾಡುತ್ತೀಯ ನೀನು. ಬ್ರಹ್ಮನೇ ಮೊದಲಾದಂತಹ ದೇವತೆಗಳು ನನ್ನ ಮನೆಯ ಮುಂದೆ ಕೈ ಚಾಚಿ ನಿಲ್ತಾರೆ. ರಾವಣ, ಏನಪ್ಪಣೆ ಹೇಳು, ಅಥವಾ ನಿನಗೇನಾಗಬೇಕು ಅಂತ ಹೇಳು. ಅವರು ನನ್ನ ಸೇವಕರಾಗಿದ್ದಾರೆ. ದೇವತೆಗಳು, ಅಗ್ನಿಯೋ ವಾಯುವೋ ವರುಣನೋ, ಇವರೆಲ್ಲ ನನ್ನ ಸೇವಕರು. ಹೇಳು ನೀನು. ನಾನು ಕೂಗಿದಾಗ, ನಾನು ಜನ ಕಳಿಸಿದರೆ, ನಾನು ಕತ್ತೆತ್ತಿದ್ರೆ, ಕಣ್ಣು ಅರಳಿಸಿದರೆ, ಒಂದು ಹೂಂಕರಿಸಿದರೆ ದೇವಲೋಕದಿಂದ ಓಡೋಡಿಕೊಂಡು ಬರ್ತಾರೆ ಅವರು. ಇವತ್ತಿಗೆ ನಿನ್ನ ಮಾತನ್ನು ಸಹಿಸಿಕೊಂಡು ಹೇಳು. ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣ ಅಂತ ರಾಮನನ್ನು ಹೊಗಳುತ್ತೆ ನೀನು. ನನಗೇನು ಮೂರು ಮೂರ್ತಿಗಳ ಬಗೆಗೆ ತಿಳಿಯದವನೇ ನಾನು, ಮೂರ್ಖ ನೀನು. ನೀನಾದ ಕಾರಣ ಸಹಿಸಿಕೊಂಡಿದ್ದೇನೆ. ಅಂದು ನಾನಿದ್ದಿದ್ದರೆ, ನೀನು ಹೆಸರಿಸಿದ ವೀರರು ಸಾವಿಗೆ ತುತ್ತಾಗುತ್ತಿದ್ದರೆ. ನೋಡು, ಯಾರ್ಯಾರು ಇವನ ಅವತಾರದಿಂದ ಯಾರ್ಯಾರನ್ನು ಸತ್ತಿದ್ದಾನೆ ಹೇಳ್ತಾನೆ ಅವ. ಸುಬಾಹುವೋ, ತಾಟಕಿಯೋ, ಅದಕ್ಕಿಂತ ಇಂದ ಹಿರಣ್ಯಾಕ್ಷನೋ, ಹಿರಣ್ಯಕಶಿಪುವೋ, ಅಥವಾ ಇನ್ಯಾರು ಸೋಮಕನೋ, ಅಥವಾ ತಮನೋ, ಯಾರ್ಯಾರನ್ನೆಲ್ಲ, ಅಥವಾ ಮಧುಕೈಟಭರೋ, ಯಾರ ವಿಷಯ ಹೇಳ್ತಾನೆ. ಅಂದು ನಾನಿರುತ್ತಿದ್ದರೆ, ನೀನು ಹೆಸರಿಸಿದ ವೀರರು ಸಾವಿಗೆ ತುತ್ತಾಗುತ್ತಿದ್ದರೆ, ನೀನು ನನ್ನೊಡನೆ ಬರುವೆಯೋ ಇಲ್ವೋ ಅಂತ ಹೇಳು. ನೀನು ನನ್ನೊಡನೆ ಬಂದರೆ ನಿನ್ನನ್ನು ಉಳಿಸುತ್ತೇನೆ, ಇಲ್ಲದಿದ್ದರೆ ಈಗಲೇ ನಿನ್ನನ್ನು ಕೊಂದು ಬಿಸಾಡುತ್ತೇನೆ. ಕೋಪಾಟೋಪದಿಂದ ನಾ ಹೇಳಿದಾಗ ಕೇಳಿದಿ, ನನ್ನ ಜೊತೆಗೆ ಬಂದಿ, ನಾ ಹೇಳಿದ ಕೆಲಸ ಮಾಡಿದಿ, ನಿನ್ನನ್ನು ಉಳಿಸ್ತೇನೆ, ಇಲ್ಲದಿದ್ದರೆ ನಿನ್ನ ತಲೆ ಕಡಿಯುತ್ತೇನೆ ಅಂತ ಚಂದ್ರಹಾಸವನ್ನು ಎಳೆದನಂತೆ ಅವನು. ಆ ಸಂದರ್ಭದಲ್ಲಿ ಅಸುರನು ಭಯಂಕರ ದುಷ್ಕಾರ್ಯವನ್ನು ಮಾಡಿ, ಆದರೆ ಅಸುರಾರಿಯಾದಂಥ ಶ್ರೀರಾಮನ ಎದುರಿನಲ್ಲಿಯೇ ನನ್ನ ಪ್ರಾಣವನ್ನು ಅರ್ಪಿಸ್ತೇನೆ ಅಂತ ಮಾರೀಚ ಸಂಕಲ್ಪ ಮಾಡಿದ. ಯಾಕೆ ಇವನಲ್ಲಿ ನಾ ಸಾಯುವುದು ಯಾಕೆ? ಇವನ ಕೈಯಲ್ಲಿ ಸತ್ತರೆ ನನಗೆ ಸಿಗುವಂತಹದ್ದು ನರಕ. ಅದೇ ರಾಮನ ಕೈಯಲ್ಲಿ ನಾನು ಸತ್ತರೆ ನನಗೆ ಸಿಗುವಂತಹದ್ದು ಮೋಕ್ಷ. ಅಸುರ ಕುಲದ ಪೈರು ಕ್ಷೀಣವಾಗದೇ ಇರದು. ಮಾರೀಚನು ಚಿಂತಾಗ್ನಿಯಲ್ಲಿ ಬೇಯುತ್ತಾ ಬೇಸರದಿಂದ ರಾವಣನ ರತ್ನರಥವನ್ನು ಏರಿದನು ಅಂತ ಹೇಳ್ತಾನೆವ. ಗೊತ್ತಾಯ್ತು ಅವನಿಗೆ, ಬದುಕುವ ಕಾಲ ಅಲ್ಲ ಇದು. ರಾಕ್ಷಸ ಪರಂಪರೆಗೆ ಬದುಕಿಲ್ಲ, ರಾಕ್ಷಸರು ನಿಸ್ಸಂತಾನಾಗಿ ಹೋಗ್ತಾರೆ ಅಂತ ಅವನಿಗೆ ಗೊತ್ತಾಯಿತು. ಇವನ ಕೈಯಲ್ಲಿ ಸಾಯುವುದು ಬೇಡ. ಹೊರಕ್ಕೆಳೆದ ಖಡ್ಗವನ್ನು ಒರೆಯ ಒಳಕ್ಕೆ ಸೇರಿಸಿದಂತೆ ರಾವಣ ಮುಖದ ಮೇಲೆ ನಗುವನ್ನು ತಂದುಕೊಂಡ. ದುಷ್ಟರ ಕ್ರಮವೇ ಹಾಗೆ. ಆಗದಿದ್ದರೆ ಕಡೀತಾನೆ ಅಂತ ಕತ್ತೆ ಎತ್ತುತ್ತಾರೆ, ಬಂದರೆ ಒಳ್ಳೆ ಮಾಡ್ತಾರೆ. ಇದು ಇಬ್ಬಗೆಯ ಎರಡು ನಾಲಗೆಯ ಮನುಷ್ಯನಿಗೆ ಹೇಳ್ತೇವೆ ನಾವು, ಅವನಿಗೆ ಎರಡು ನಾಲಗೆ ಅಂತ. ಇದು ಹರಿದಾಡುವ ಹಾವುಗಳಿಗೆ ಉಂಟು ಎರಡು ನಾಲಗೆ. ಯಾಕೆಂದ್ರೆ ದರ್ಬೆ ಹುಲ್ಲಿನ ಮೇಲೆ ಇರುವಂಥ ಅಮೃತವನ್ನು ಅವರು ನೆಕ್ಕುವುದಕ್ಕೆ ಹೋದ್ರಂತೆ. ಆವಾಗ ದರ್ಬೆ ಹುಲ್ಲಿನಿಂದ ನಾಲಿಗೆ ಸೀಳಿ ಹೋಗ್ತದೆ ಆ ಸರ್ಪ ಜಾತಿಯದ್ದು. ಮನುಷ್ಯನಿಗೆ ಒಂದೇ ನಾಲಗೆ, ಒಂದೇ ಮಾತು ಅಂತ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಈ ಕೆಟ್ಟವನಿಗೆ ಎರಡು ಬಾಯಿಯ ಕತ್ತಿ, ಅಥವಾ ಆಚೆಯೂ ಕಡಿದಾಗ್ತದೆ, ಈಚೆಯೂ ಕಡಿದಾಗ್ತದೆ. ವಿದ್ಯುಜ್ಜೀವ ಸತ್ತದ್ದಕ್ಕೆ ರಾವಣ ಕಾರಣ ಹೇಳುವುದಾಗೆ ಶೂರ್ಪನಖಿ ಹತ್ರ, ನನ್ನ ಹಿಂದುಗಡೆಯಲ್ಲಿ ನಿಂತಿದ್ದಾನೆ ನನ್ನ ವಿದ್ಯುಜ್ಜೀವ ನಿನ್ನ ಗಂಡ, ನಾನು ಕತ್ತಿ ಹಿಂದೆ ಬೀಸುವಾಗ ತಲೆ ತುಂಡಾಯಿತು, ನನಗೆ ಗೊತ್ತಾಗಲಿಲ್ಲ ಅಂತ. ಹೀಗೆ
ಮಾವ, ನನ್ನ ಕೆಟ್ಟ ಮಾತುಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಡ. ಹಾಗೆ ನಯವಾಗಿ ಬೇಡಿಕೊಂಡು ರಥವನ್ನು ಏರಿಕೊಳ್ತಾನೆ. ಮಾರೀಚ ಜೊತೆ ಸೇರಿಕೊಳ್ತಾನೆ. 8ನೇ ಸಂಧಿಯ ಕಡೆಗೆ ಹೋಗೋಣ. ಕುಶನೆ ಕೇಳ್ಮಾರೀಚ ಮನದಲ್ಲಿ ಘಸಣೆಗೊಳ್ಳುತ್ತಿದ್ದನು ಕಣ. ರಾಕ್ಷಸ ಕುಲಾದೀಶ್ವರನ ದುಶ್ಚರಿತದ ದುರಾಗ್ರಹಕ್ಕೆ ಶ್ವಸನ ಗತಿಯಲ್ಲಿ ಗಗನದಲ್ಲಿ ಬಳಿಕ ಸುರರಥ ಬರುತ್ತಿದ್ದು ದತಸಿ ಕುಸುಮ ಸನ್ನಿಭ ರಾಮಚಂದ್ರನ ವರತ ಪೋವನಕ್ಕೆ. ಮಾರೀಚ ಮನದಲ್ಲಿ ಈ ರಾವಣನ ಕೆಟ್ಟ ಹಠಮಾರಿತನ, ಇದರಿಂದ ಮಾರೀಚ ಆ ಹೇಸರ ಕತ್ತೆಯ ಕಟ್ಟಿದ ರಥವನ್ನು ಏರಿಕೊಡ್ತಾನೆ. ಪಂಚವಟಿಯ ಎಲೆಮನೆ ಇವರ ಆಶ್ರಮ ವಾಸದ ಪ್ರದೇಶಕ್ಕೆ ಅತ್ಯಂತ ವೇಗವಾಗಿ ಆ ರಥ ಮನೋವೇಗದಿಂದ ಸಾಗಿ ಬರ್ತದೆ ಅಂತೆ. ಅಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರು, ಈ ಕರದೂಷಣಾದಿಗಳ ಜೊತೆಗಿದ್ದವರು ಯಾರಿದ್ದಾರೆ, ಇವರೆಲ್ಲ ಗೋಳಾಡುತ್ತಾ ತಲೆ ತಲೆ ಚಚ್ಚಿಕೊಂಡು ಇವರು ಅಲ್ಲಿ ಬಾಯಿ ಬಡುತ್ತಾ ಹೊಟ್ಟೆ ಬಡ್ಕೊಳ್ತಾ ಇವರು ಆ ಸತ್ತ ದೇಹವನ್ನು ಅಪ್ಪಿಕೊಂಡು ಗೋಳಿಡ್ತಾ ಇದ್ದರು. ನರಕ ಸದೃಶವಾಗಿತ್ತು. 14,000 ಮಂದಿ ಈ ರುಂಡ ಮುಂಡ ಅಂಗಾಂಗಗಳು ಕಡಿಯಲ್ಪಟ್ಟು, ಆಮೇಲೆ ಆನೆಗಳು, ಕುದುರೆಗಳು, ಚೆಲ್ಲಾಪಿಲ್ಲಿಯಾದ ರಥಗಳು, ಒಂದು ರಣದಾರುಣವಾಗಿ ಆ ಪರಿಸ್ಥಿತಿಯನ್ನು ಮಾರೀಚ ತೋರಿಸ್ತಾನೆ. ರಾವಣನಿಗೆ, ನೋಡು ನಮ್ಮ ರಾಕ್ಷಸ ಸ್ತ್ರೀಯರ ದುರಂತವನ್ನು ನೋಡು, ಕುಂಕುಮ ತಿಲಕ, ಅವರ ಒಟ್ಟು ಸ್ವರೂಪ ಅತ್ಯಂತ ವಿಕಾರವಾಗಿ ವಿಚಿತ್ರವಾಗಿತ್ತು. ಇದು ಅಪಶಕುನ ರಾವಣ, ಇದು ಶುಭ ಶಕುನ ಅಲ್ಲ. ನಮ್ಮವರೇ ದಯನೀಯವಾಗಿರುವಂತಹದ್ದು, ಒದ್ದಾಡುತ್ತಿರುವಂತಹದ್ದು, ರಣ ಭೀಕರವಾಗಿ ನೋವಿನಿಂದ ಕಿರುಚುತ್ತಾ ಅಳುತ್ತಾ ತಲೆ ಬಡ್ಕೊಳ್ತಾ ಇರುವಂತಹ ಸ್ಥಿತಿ ನಮಗೆ ಒಳ್ಳೆಯ ಶಕುನವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ ಅವ. ಇದು ಕೆಟ್ಟ ಶಕುನ, ಇದನ್ನು ಕಂಡೆಯ ರಾವಣ ಅಂತ ಹೇಳ್ತಾನೆ. 10 ಯೋಜನ ವಿಸ್ತಾರವಾದ ಪ್ರದೇಶದಲ್ಲಿ ಹೆಣಗಳು ಸಾಲು ಸಾಲಾಗಿ ಬಿದ್ದಿತ್ತಂತೆ. ಅಲ್ಲಿ ಚೆನ್ನಾಗಿ ನೋಡು, ಯಾರ್ಯಾರು ನಿನ್ನಿಂದ ಸಂರಕ್ಷಿಸಲ್ಪಟ್ಟವರು, ಯಾರ್ಯಾರು ನಿನಗಾಗಿ ದುಡಿದವರು, ನಿನ್ನ ಪೋಷಣೆಗೊಳಗಾದವರು, ಇವರೆಲ್ಲ ಇವತ್ತು ಹೀಗೆ ಬಿದ್ದಿದ್ದಾರೆ. ಇದು ನಿನ್ನ ಸಂಕಲ್ಪಕ್ಕೆ ಶುಭ ಅಲ್ಲ. ಇದು ಸರ್ವನಾಶಕ್ಕೆ ಕಾರಣ. ಈ ಶಕುನ ಚೆನ್ನಾಗಿಲ್ಲ ಅಂತ ಅವ ಹೇಳ್ತಾನೆ ರಾವಣನ ಹತ್ರ. ಈ ಸಂದರ್ಭದಲ್ಲಿ ಆದರೂ ಈ ರಣ ಭೀಕರತೆಯನ್ನು ಕಂಡು ರಾವಣನ ಮನಸ್ಸು ಸೀತಾಪಾರದಿಂದ ಅದು ವಿಚಲನೆಗೊಳ್ಳಿ ಅಥವಾ ನೀತಿ ಹೇಳ್ತಾನೆ. ಅದು ಅವನಿಗೆ ಪತ್ತೆಯಾಗೋದಿಲ್ಲ. ಪುನಃ ತನ್ನ ನೀತಿಯನ್ನು ಮಾರೀಚ ಹೇಳ್ತಾನೆ, ಕೇಳೋಣ. ಎಲೆಲೆ ಪಾಪಿ ಪರಾಂಗನಿಗೆ ಮನವೆಳಸಲೆಳೆಸುವವರವರ ಕೆಂಡಿರಿ ಗಿಳೆಯ ಮಿಂಡರು ತಪ್ಪದಿದೂತ ಸುಪ್ರಸಿದ್ಧ ಬೆಲೆ ಅಳಿವು ತನಗಿಮ್ಮಡಿಸಿ ಬಾರದು ನೆಲೆಯನು ಸುರಿದೆ ಹಿಂಗು ಮುಂದಕ್ಕೆ ಸುಲಭವಲ್ಲ ಸುಬಾಹು ಹರನ ವಿರೋಧ ನಿನಗೆಂದ ಅಯ್ಯ ಆ ಆ ಬಹಳ ಮಾರ್ಮಿಕವಾದ ಮಾತನ್ನು ಇಲ್ಲಿ ಮಾರೀಚ ಹೇಳ್ತಾನೆ. ಎಲೆಲೆ ಪಾಪಿ. ಮುಂದಿನ ಮಾತು ನೋಡಿ, ಪರಸ್ತ್ರೀಯರನ್ನು ಬಯಸುವವರ ಹೆಂಡಂದಿರಿಗೆ ಭೂಮಿಯ ಮಿಂಡರು ಹುಟ್ಟಿಕೊಳ್ಳುವುದು ತಪ್ಪುವುದಿಲ್ಲ. ಇದು ಬಹಳ ಅರ್ಥ ಇದೆ ಈ ಮಾತಿಗೆ. ಪರಸ್ತ್ರೀಯರನ್ನು ಯಾರು ಬಯಸ್ತಾರೆ, ಇನ್ನೊಬ್ಬನ ಹೆಂಡತಿಯನ್ನು ಯಾರು ಬಯಸ್ತಾನೆ ಅಂದರೆ ಅವನಿಗೆ ಮರಣ ಬರ್ತದೆ. ಮರಣ ಬಂದ ಮೇಲೆ ಅವನ ಹೆಂಡತಿ ಗಂಡನನ್ನು ಕಳ್ಕೊಂಡವಳಾಗ್ತಾಳೆ. ಅಂತಹ ಹೆಣ್ಣಿನಲ್ಲಿ ಹುಟ್ಟಿದ ಮಕ್ಕಳು ಎಂಥವರಾಗ್ತಾರೆ. ಈ ಮಾತನ್ನು ಹೇಳಿದಂದರೆ ನಿನಗೆ ಸಾವು ನಿಶ್ಚಿತ ಎನ್ನುವ ಮಾತನ್ನು ಪರೋಕ್ಷವಾಗಿ ಹೇಳ್ತಾನೆ. ಪರಸ್ತ್ರೀಯರನ್ನು ಬಯಸುವವರ ಹೆಂಡಂದಿರಿಗೆ ಭೂಮಿಯ ಮಿಂಡರು ಹುಟ್ಟಿಕೊಳ್ಳುವುದು ತಪ್ಪುವುದಿಲ್ಲ.
ನೋಡಿ ಎಂತಹ ಮಾತು ಸುಪ್ರಸಿದ್ಧ. ಸಾವು 2 ಬಾರಿ ಬರುವುದಿಲ್ಲ ರಾವಣ, ನೀನು ಈಗಾಗಲೇ ಸತ್ತೋಗಿದ್ದಿ. ಯಾವಾಗ ರಾಮನ ಹೆಂಡತಿ ಸೀತೆಯನ್ನು ಬಯಸಿದೆಯೋ, ನೀನು ಅಪಹರಿಸುವ ಯತ್ನ ಮಾಡಿದೆಯೋ, ನೀನು ಸತ್ತಾಯಿತು. ನೀನು ಉಸಿರಾಡುವ ಹೆಣ ಈಗ. ಇನ್ನೊಂದ್ಸಲ ನಿನಗೆ ಸಾವು ಬರುವುದಿಲ್ಲ, ನಿನಗೆ ಮೃತ್ಯು ಬಂದು ಅಪ್ಪಿಕೊಂಡಾಯಿತು, ಅಥವಾ ನೀನೇ ಮೃತ್ಯುವನ್ನು ಅಪ್ಪಿಕೊಂಡಿದ್ದಿ ಅಂತ ಹೇಳ್ತಾನೆ. ಮನಸ್ಸಿನಲ್ಲಿದ್ದನ್ನು ಹೇಳಿದ್ದೀಯೇ ಸಾಕು, ಹಿಂದಕ್ಕೆ ಹೋಗು. ಸುಬಾಹುವಿನ ಶತ್ರುವಿನೊಡನೆ ವಿರೋಧ ನಿನಗೆ ಸುಲಭವಲ್ಲ. ಮಾರೀಚ ಹೇಳ್ತಾನೆ, ಸುಬಾಹುವಿನ ಶತ್ರುವಿನ ಜೊತೆಗೆ ರಾಮನ ಬಾಹು ಸುಬಾಹುವನ್ನೇ ಮೀರಿಸಿದ ಬಾಹು, ರಾಮನ ದ್ವಾಜಾನುಬಾಹು, ವಿರೋಧ ಮಾಡಬೇಡ ಅಂತ ಹೇಳ್ತಾನೆ. ಮತ್ತೆ ಕೇಳೋಣ. ಮರುಳಲ ಮಾರೀಚ ಮಾರಿಯ ಸರಸ ಸಾವಿಗೆ ಸೊಗಸೆ, ತನ್ನಯ ಪರಿಯ ನರಿಯ ಹೆಡ್ಡನೆ ತಾನ ಕಟ ನೀನಿತು ಜರೆದು ಮಾತಾಡುವರೆ. ವೈರವ ಬೆರಸಿ ಬದುಕಲು ಬಲ್ಲರೆ ಸುರ ನರ ಭುಜಂಗಮರೆನ್ನೊಡನೆ ನೀ ಹೊಸಬನೆ ಹೊಸಬನೆ ಎಂದ ಮರುಳಲ ಮಾವಾ. ನಿನಗೆ ಭ್ರಮೆ ಮಾರೀಚ ಅಂತ ಹೇಳಿದ ರಾವಣ. ಸೀತಾಪರದ ಸಂಕಲ್ಪ ಮಾಡಿಯಾಗಿದೆ, ರಾವಣನನ್ನು ಮೃತ್ಯು ಬಳಸಿ ನಿಂತಿದ್ದಾಳೆ. ಅಂದರೆ ಮಾಯೆ ಅವನನ್ನು ಮುಸುಕಿದೆ. ಮಾಯೆಯ ಮುಸುಕಿನಲ್ಲಿ ರಾವಣ ಓಡಾಡ್ತಾ ಇದ್ದಾನೆ ಈಗ, ಅದು ಮುಖ್ಯ. ಮಾರಿಯೊಡನೆ ಸಾವಿಗೆ ಸರಸವೇ ಕೇಳ್ತಾನೆ. ಮಾರಿಯೊಡನೆ ಸಾವಿಗೆ ಸರಸ ಏನು? ಆ ಕಾರಣದಿಂದ ನನ್ನ ರೀತಿ ನಿನಗೆ ತಿಳಿಯದವೇ? ನಿನಗೆ ಗೊತ್ತಿಲ್ವ ನನ್ನ ರೀತಿ ಏನು ಅಂತ? ನಾನು ಒಮ್ಮೆ ಪಂಥ ಹಾಕಿದರೆ ಮತ್ತೆ ನಾನು ಹಿಂದೆ ಬರುವ ಆಲೋಚನೆ ಎಲ್ಲ ಇಲ್ಲ. ನಾ ದಡ್ಡನೂ ಅಲ್ಲ, ನಾ ಹೆಡ್ಡನೂ ಅಲ್ಲ. ನನಗೆ ಸಾಕಷ್ಟು ಯೋಚನೆ ಇದೆ ಇದರಲ್ಲಿ. ನನ್ನನ್ನು ನೀನು ನಿಂದಿಸಿ ಮಾತನಾಡುವುದು ಬೇಡ. ದೇವತೆಗಳಾಗಲಿ, ಮಾನವರಾಗಲಿ, ಅಥವಾ ಪಾತಾಳ ಲೋಕದ ಉರಗರಾಗಲಿ ಹಗೆತನವನ್ನು ಕಟ್ಟಿ ನನ್ನ ಜೊತೆಗೆ ಬದುಕಲಿಕ್ಕಿಲ್ಲ. ಹಾಗದ ಕಾರಣ ಸುರ ನರ ಭುಜಂಗಮ ದಲ್ಲಣ ರಾವಣ ಎನ್ನುವಂಥ ಬಿರುದ ಮನೆಗೆ ಬಂದಿದೆ. ನೀನು ಹೊಸಬನೋ, ನಿನಗೆ ನನ್ನ ವಿಷಯ ಗೊತ್ತಿಲ್ವೋ ಅಂತ ಕೇಳ್ತಾನೆ. ಮಾತ್ರ ಅಲ್ಲ, ಅಹುದು ಮತ್ತೇನಾರ ಅಹುದು ಮತ್ತೇನಾರ ಚಿತ್ತದಲ್ಲಿಗ ಪರಾಕ್ರಮ ಪೌರುಷದ ನಿರ್ವಗವನವರೇ ಬಲ್ಲರೆಮ್ಮಯೋ ಸ್ವಲ್ಪ ಬುದ್ಧಿಗಳು. ಬಗಳ ಮತಿಯುತ ನೀನೆನು ತಲಾ ಬಹುಮುಖನ ಮೈ ಒಳಿಯಲೈದಿದ ನಗಿಮಕರ ಕುಲ ನಾಶ್ರಮವನ ಪರಾನ್ನ ಸಮಯದಲ್ಲಿ ಅಹುದು ಮತ್ತೆ ನಾರ ಚಿತ್ತದಲಿಗ ಪರಾಕ್ರಮ ಪೌರುಷದ ಅಹುದು. ಬೋರ್ಗಲ್ಲ ಮೇಲೆ ನೀರೆರೆದಂತೆ ಅಂತ ಒಂದು ಮಾತುಂಟು. ಬೋರ್ಗಲ್ಲ ಮೇಲೆ ನೀರೆರೆದ್ರೆ ಏನಾದರೂ ಪ್ರಯೋಜನ ಉಂಟಾ? ಎರಿಯುವುದಿದ್ರೆ ಶಿವಲಿಂಗದ ಮೇಲೆ ಎರಿಬೇಕು, ಭಗವದ್ ಅನುಗ್ರಹ ಆಗ್ತದೆ. ಎಷ್ಟು ಹೇಳಿದರೂ ಅವನು ಒಪ್ಪುವುದಿಲ್ಲ. ವಿಧ ವಿಧದಿಂದ ಭಗವಂತನ ಅವತಾರವನ್ನು, ಭಗವಂತನ ಲೀಲೆಯನ್ನು, ಭಗವಂತನ ಮಹಾತ್ಮೆಯನ್ನು ವಿವರಿಸಿ ಹೇಳ್ತಾನೆ ಮಾರೀಚ. ತನ್ನ ಬದುಕಿನ ಬವಣೆಯನ್ನು, ರಾಮನಿಂದ ತಾನು ಕಂಡ ಅನುಭವವನ್ನು, ಅನುಭವಿಸಿದ ನೋವನ್ನು ರಾವಣನಿಗೆ ಹೇಳಿದರೂ ಇಲ್ಲ, ಒಪ್ಪುವುದಿಲ್ಲ. ಅಹುದು ಮತ್ತೇನಾರ ಚಿತ್ತದಲ್ಲಿ, ಯಾರ ಚಿತ್ತದಲ್ಲಿ ಏನುಂಟು ಅಂತ ಯಾರಿಗೆ ಗೊತ್ತುಂಟು? ಗೊತ್ತಿಲ್ಲಲ್ಲ. ಹಾಗಾದ ಕಾರಣ ಅವನಿಗೆ ಮತ್ತೇನು? ತಮ್ಮ ತಮ್ಮ ಮನಸ್ಸಿನಲ್ಲಿರುವಂತೆ ಪರಾಕ್ರಮ ಪೌರುಷಗಳ ಪೂರೈಕೆಯನ್ನು ಅವರೇ ಬಲ್ಲರು. ಅವರವರ ಮನಸ್ಸಿನ ಒಳಗಿರುವುದನ್ನು ಬಗೆದು ನೋಡುವುದಕ್ಕೆ ಸಾಧ್ಯ ಇಲ್ಲ. ರಾವಣನ ಮನಸ್ಸಿನಲ್ಲಿ ಏನುಂಟು ಅಂತ ಯಾರಿಗೆ ಗೊತ್ತುಂಟು? ಅವನ ಪರಾಕ್ರಮವೋ ಏನೋ, ಅಥವಾ ರಾಮನನ್ನು ಎದುರಿಸ್ತೇನೆ ಅಂತಲೇ ಅಲ್ಲ, ರಾಮನಿಗೆ ಸಮರ್ಪಿಸ್ತೇನೆ ಅಂತಲೋ ನಮ್ಗೆ ಗೊತ್ತಿಲ್ಲಲ್ಲ. ಯಾಕಂದರೆ ಅರಿಯದೇ ಇರುವಂಥ ಅವಿವೇಕಿ ಅಲ್ಲ ರಾವಣ, ಹೆಡ್ಡನಲ್ಲ, ದಡ್ಡನಲ್ಲ. ಅಂಥವನು ನಾನು ಇಷ್ಟೇ ಹೇಳಿದ್ರು ಒಪ್ಪುವುದಿಲ್ಲ ಅಂದರೆ ಏನು ಮಾಡೋಣ? ಅದಕ್ಕೇನು, ಅವರವರ ಮನಸ್ಸಿನಲ್ಲಿದ್ದಾಗಿರಲಿ, ಅವರವರ ಬುದ್ಧಿಯ ಪ್ರಚೋದನೆಯಂತೆ ನಡೀಲಿ, ಅದು ಅವರವರಿಗೆ ಗೊತ್ತಿರುವಂತಹದ್ದು ಅಂತ ಹೇಳ್ತಾನೆ. ಆ ಕಾರಣ ನಮ್ಮದ್ದು ಅಲ್ಪ ಬುದ್ಧಿ ರಾವಣ, ನಾನು ತಿಳುವಳಿಕೆ ಉಳ್ಳವ ಅಲ್ಲ ಹೇಳ್ತಾನೆ. ಒಂದು ನೈರಾಶ್ಯ ಭಾವನೆ ಇದು, ನಿರಾಶೆ ಇದು. ನನಗೆ ನಿನ್ನಷ್ಟು ಗೊತ್ತಿಲ್ಲ, ನಾನು ಅಲ್ಪ ಬುದ್ಧಿಯವ, ನಾನು ಏನೋ ಹೇಳಿದೆ ನಿನ್ನ ಹತ್ರ ಅಂತ ಒಂದು ಮಾತು ಹೇಳ್ತಾನೆ. ನೀನು ಬಹಳ ಬುದ್ಧಿವಂತ. ಇದು
ರಾವಣನನ್ನು ಒಪ್ಪಿದ ಮಾತಲ್ಲ, ರಾವಣನನ್ನು ಸ್ವೀಕರಿಸಿದ ಮಾತಲ್ಲ, ಇದು ಅಸಹಾಯಕತೆಯ ಮಾತು. ಇದು ಒಂದು ರೀತಿಯ ವೈರಾಗ್ಯದ ಮಾತಿದು ಮಾರೀಚನದ್ದು. ಇಲ್ಲ, ನೀನೇ ಬುದ್ಧಿವಂತ, ದಶಮುಖನನ್ನು ಅನುಸರಿಸಿ ನಮ್ಮ ಪ್ರಾರಬ್ಧ ಇದು ಅಂತ ನಾವು ಕೊನೆಗೆ ಹೇಳ್ತೇವೆ. ಏನು ಹೇಳಿ ಪ್ರಯೋಜನ ಇಲ್ಲ. ಎಂಥದ್ದೋ ದೇವರು ಕಂಡಾಗ ಆಗ್ತದೆ, ಅಥವಾ ನಮ್ಮ ತಲೆಯಲ್ಲಿ ಬರೆದಾಗ ಆಗ್ತದೆ, ಬ್ರಹ್ಮ ಬರೆದಾಗ ಆಗ್ತದೆ ಅಂತ ಮಾತಾಡ್ತೇವೆ ನಾವು ನಮ್ಮ ಪ್ರಾರಬ್ಧ ಇದು ಅಂತ. ಅದೇ ರೀತಿ ಆ ಪ್ರಾರಬ್ಧಕ್ಕೆ ತನ್ನನ್ನು ಸಮರ್ಪಿಸಿಕೊಂಡು ಇದಿಷ್ಟೇ ನಡೆಯುವಂತಹದ್ದು. ರವಿವಂಶದ ರಾಮನ ಆಶ್ರಮವನ್ನು ಮಧ್ಯಾಹ್ನದ ಹೊತ್ತಿಗೆ ಅವರು ಸಮೀಪಿಸಿದಂತೆ ಎಷ್ಟು ಹೇಳಿದರೂ ಒಪ್ಪಲಿಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳುತ್ತಿದ್ದಂತೆ ನಾವು 30ನೆಯ ಈ ಸಂಚಿಕೆ ಏನಿದೆ ಇದಕ್ಕೆ ಮಂಗಲವನ್ನು ಹಾಡೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಆ